ಫ್ಲೂಯಿಡ್ ಅಂತಂದ್ರೆ ಅಲ್ವಾ, ನೀರು ಅಂತಂದ್ರೆ ಅಲ್ವಾ, ಇಲ್ಲಿ ಫ್ಲೂಯಿಡ್ ಆಗಿದೆ. ಕ್ಯಾವಿಟಿ ಒಳಗೆ ಏನಾಗಿದೆ, ಅಬ್ಸೆಸ್ ಆಗಿದೆ. ಇದನ್ನು ಲಂಗ್ ಅಬ್ಸೆಸ್ ಅಂತ ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಯಾಕೆ ಇವನಿಗೆ ತೋರಿಸ್ತಾ ಇದ್ದೀನಿ, ಇವನಷ್ಟೇ ಯಾಕೆ ತೋರಿಸ್ತಾ ಇದ್ದೀನಿ, ನೀವು ಸೇಮ್ ಅಂತ ಹೇಳಿ ತೋರಿಸ್ತೀರಿ. ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಐಡೆಂಟಿಫೈ ಟ್ಯೂಬರ್ಕ್ಯುಲೋಸಿಸ್ ನಾಳೆ. ಸೊ thick walled cavity in the right upper zone with air fluid level. ಗೊತ್ತಾಗ್ತಿದೆ ಹೇಳ್ತಾ ಇರೋದು, air fluid level. ಏನ್ ಕೇಸ್ ಇದು? ಬರೀ ಬ್ಲ್ಯಾಕ್ ತೋರಿಸ್ತೆ, ವೈಟ್ ತೋರಿಸ್ತೆ. ಇದು ಕಾಂಬಿನೇಷನ್ ಆಫ್ ಬ್ಲ್ಯಾಕ್ ಅಂಡ್ ವೈಟ್. ಲಂಗ್ ಆಬ್ಸೆನ್ಸ್ ಅಲ್ಲಿ ಈ ತರ ಇರುತ್ತೆ. ಇದು ಅದು ನಾರ್ಮಲ್, ಇದು ಅಬ್ನಾರ್ಮಲ್. ಅಂದ್ರೆ ಏನ್ ಡಿಫರೆನ್ಸ್ ಇದೆ? ಇದೆಲ್ಲ ಸ್ವಲ್ಪ ನೆಕ್ಸ್ಟ್ ಟೈಮ್ ಆಯ್ತು ಸಾಲಿ ಯಾಕೆ ಬಂದಿದೆ ನನಗೆ ಗೊತ್ತಾಗ್ತಾ ಇಲ್ಲ. Cardiomegaly is a wonderful close diagnosis. I really appreciate. But ಇದು ಕಾರ್ಡಿಯೋಮೆಗಾಲಿ ಅನ್ನೋದಕ್ಕಿಂತ ಹಾರ್ಟಿಂಗ್ ಹಿಂದ್ಗಡೆ ವಿಚಾರ. ಇದು ಈಸೋಫೇಗಸ್ ಏನಿರುತ್ತಲ್ಲ, ಇಲ್ಲ ಇದು ಪ್ರಾಬಬ್ಲಿ ಈಸೋಫೇಗಸ್ ಅಲ್ಲ, ಆರ್ಚ್ ಆಫ್ ಅಯೋರ್ಟಾ ಡೈಲೇಟ್ ಆಗಿರೋದು. ಇದು ಅಯೋರ್ಟಿಕ್ ಆನ್ಯೂರಿಸಮ್ ಕೇಸ್ ಮೇಡಮ್, ಗೊತ್ತಾಗ್ತದೆ ಮೇಡಮ್ ಹೇಳ್ತಿರೋದು. ಬಟ್ ಕಾರ್ಡಿಯೋಮೆಗಾಲಿ ಇಸ್ ಅ ವಂಡರ್ಫುಲ್ ಡಯಾಗ್ನೋಸಿಸ್. ನೀವು ಈ ಬಾರ್ಡರ್ ನೀವು ನೋಡಿದ್ರೆ ಈ ತರ ಹೋಗಿ 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 ಬರ್ತಾ ಇದೆ. ಹಿಂಗ್ ಬರ್ತಕ್ಕಂಥ ಸ್ಟ್ರಕ್ಚರ್ ಯಾವುದು? ಆರ್ಟಿಂದ ಹೋಗಿ ಕೆಳಗೆ ಬರೋದು ಯಾವುದು? ಆರ್ಚ್ ಆಫ್ ಅಯೋರ್ಟಾ. ಇದು ಅಯೋರ್ಟಿಕ್ ಆನ್ಯೂರಿಸಮ್ ಕೇಸ್. ಇದು ಕಾರ್ಡಿಯೋಮೆಗಾಲಿ ಇಸ್ ಎ ವೆರಿ ಗುಡ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್. ಸೊ ಪಾಪು ಏನಾಗಿದೆ? ಒಳ್ಳೆ ಲಾಕೆಟ್ ಹಾಕೊಂಡಿದ್ದಾರೆ ಅಂತ ಮಾತ್ರ ಹೇಳ್ಬಾರ್ದು. ಫಾರಿನ್ ಬಾಡಿ ಅಲ್ವಾ, ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ. ಕೆಲವರು ಫಾರಿನ್ ಬಾಡಿ ನುಂಗ್ಬಿಟ್ಟು ನನ್ನ ಮಗ ಕಾಯಿ ನುಂಗ್ಬಿಟ್ಟಿದೆ ಅಂತ ಸ್ಕ್ಯಾನಿಂಗ್ ಕಳಿಸ್ತಾರೆ. ಸ್ಕ್ಯಾನಿಂಗ್ ಚಾರ್ಜಸ್ ಜಾಸ್ತಿ. ಬಟ್ ನನಗೆ ಗೊತ್ತಲ್ವಾ ಸ್ಕ್ಯಾನಿಂಗ್ ಅಲ್ಲಿ ಏನು ಕಾಣಲ್ಲ ಅಂತ. ಹೋಗಿ ಎಕ್ಸ್ರೇ ತೆಗೆಸ್ಕೊಂಡ್ರಿ ಸಾಕು, ಅರ್ಧ ಪ್ರೈಸು, ಪರ್ಫೆಕ್ಟ್ ಆಗಿ. ಸ್ಕ್ಯಾನಿಂಗ್ ಅಲ್ಲಿ ನಾನು ಏನು ಕಾಣ್ತಿಲ್ಲ ಅಂತಾನೆ ಕೊಡ್ತೀನಿ. ಸೊ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸು ಮುಖ್ಯ ಆಗ್ತದೆ. ಯಾವ್ಯಾವ ಕಂಡೀಷನ್, ಯಾವ್ಯಾವ ಇನ್ವೆಸ್ಟಿಗೇಷನ್ ನೀವು ಡಿಮ್ಯಾಂಡ್ ಮಾಡಬೇಕು. ಈಗ ನಾನು ಹೇಳಿದೆ ಎಷ್ಟು ಶಶಿಧರ್ ಸರ್ ನಾಳೆ ಏನೋ ಒಂದು ಕಳಿಸ್ತಾರೆ, ನಾನು ಮಾತಾಡೋಂಗಿಲ್ಲ ಇದ್ಯಾಕೆ ಕಳಿಸಿದ್ರಿ ಅಂತ. ನಾನು ಮಾಡಬೇಕು, ಕಳಿಸ್ಬೇಕು, ನನ್ನ ಕೆಲಸ ಅಷ್ಟೇ. ಬಟ್ ನಿಮಗೆ ಗೊತ್ತಿದ್ದರೆ ಕರೆಕ್ಟಾಗಿ ಕಳಿಸ್ತೀವಿ. ಎನಿ ಮೆಟಾಲಿಕ್ ಫಾರಿನ್ ಬಾಡಿ ಸಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಸಾಲ್ವಸ್ ಎಕ್ಸ್ರೇ. ಗೊತ್ತಾಯ್ತಲ್ಲ? ಫಸ್ಟ್ ನೇರಲ್ಲಿ ಎಲ್ಲಿದೆ? ಫ್ಯಾರಿಂಕ್ಸ್ ಲೆವೆಲ್ ಇದೆ. ಇನ್ನು ಈಸೋಫೇಗಸ್, ಅಪ್ಪರ್ ಈಸೋಫೇಗಸ್ ಲೆವೆಲ್ ಅಲ್ಲಿ ಇದೆ. ಇಲ್ಲೇನಾಗಿದೆ? ಆಲ್ರೆಡಿ ಸ್ಟಮಕ್ಕಿಗೆ ಬಂದು ಬಿದ್ದಿದೆ. ಸೀರಿಯಲ್ ಎಕ್ಸ್ರೇ ಯಾಕೆ ತೆಗೆದಿದ್ದಾರೆ ಅಂದರೆ ಒಂದೊಂದ್ಸತಿ ನಿಮಗೆ ಗೊತ್ತಾಗಲ್ಲ ಅದೇನು ಏರ್ ವೇನಲ್ಲಿ ಇದೆಯೋ ಅಥವಾ ಈಸೋಫೇಗಸ್ ಅಲ್ಲಿ ಇದೆಯೋ. ಅನ್ಲೆಸ್ ಯು ಟೇಕ್ ಎ ಲ್ಯಾಟ್ರಲ್ ಎಕ್ಸ್ರೇ ತೆಗೆದ್ರೆ ನಮಗೆ ಗೊತ್ತಾಗುತ್ತೆ, ಹೇಳ್ತೀವಿ. ಸಪೋಸ್ ನೀವೆಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ತೀರಾ, ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಏನು ಮಾಡಿ ಗೊತ್ತಾ? ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಟು ಇನ್ನೊಂದು ರಿಪೀಟ್ ಮಾಡಿ. ಕೆಳಗೆ ಬಂದು ಬಿದ್ದಿದ್ರೆ ಅದು ಈಸೋಫೇಗಸ್ ಅಲ್ಲಿ ಇತ್ತು. ಸಣ್ಣ ಫಾರಿನ್ ಬಾಡಿ, ಸಣ್ಣ ಸಣ್ಣ ಮಳೆ ಇದೆ, ಸಣ್ಣ ಸಣ್ಣ ನಟ್ಟಿದೆ ಅಂದ್ರೆ ಸುಮ್ಮನೆ ಬಿಟ್ಟರೆ ಅದೇ ಬರುತ್ತೆ ಅವ್ರಿಗೆ. ಗೊತ್ತಾಯ್ತು ಹೇಳ್ತಾ ಇರೋದು? ಸೊ ಇದು ಫಾರಿನ್ ಬಾಡಿ ವಿಚಾರದಲ್ಲಿ. ಮೆಟಾಲಿಕ್ ಫಾರಿನ್ ಬಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಹೇಳ್ತೀನಿ. ಸೊ ರೌಂಡೆಡ್ ಒಪಾಸಿಟಿ ಆಫ್ ಮೆಟಾಲಿಕ್ ಡೆನ್ಸಿಟಿ ಅಂತ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಇಷ್ಟು ವೈಟ್ ಎಲ್ಲರೂ ನೋಡಿದ್ರೆ ಇಲ್ಲಿ ಇವನ್ ಬೋನ್ಸ್ಗಿಂತ ವೈಟ್ ಇದೆ ಅಲ್ವಾ, ಅದು ಮೆಟಲ್. ಗೊತ್ತಾಯ್ತಾರೆ ಹೇಳ್ತಾ ಇರೋದು? ಚಿಕನ್ ಬೋನ್ ಎಲ್ಲ ಸಿಗುತ್ತೆ ಇದರಲ್ಲೆಲ್ಲ, ಇಲ್ಲಿ ಸಿಕ್ಕಾಕೊಂಡು ಬರ್ತಾರೆ. ಫಿಶ್ ಬೋನ್ ಇಷ್ಟು ಬರೀಟ್ ಇರಲ್ಲ, ಬೇರೆ ಥರ ಇರ್ತದೆ. ಓಕೆ, ಈಗ ಅಬ್ಡಮಿನಿ ಬರಲ್ಲ, ಇವೆಲ್ಲ ಕಾಮನ್ ಕೇಸ್. ಅದು ನಾರ್ಮಲ್ ಅಂತಂದ್ರೆ, ಇದು ಅಬ್ನಾರ್ಮಲ್ ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ? ಏನ್ ಡಿಫ್ರೆನ್ಸ್ ಇದೆ? ಎಸ್, ಯಾರಾದ್ರೂ ಒಬ್ರು? ಜ್ಯೋತಿ, ಪದ್ಮ, ಸಂದೀಪ್, ಯಾರಿಲ್ಲ? ಸರಿ, ಏನ್ ಡಿಫ್ರೆನ್ಸ್ ಇದೆ? ಯಾರಾದ್ರೂ ಒಬ್ರು ವಾಲಂಟಿಯರ್ಸ್ ಕಮಾನ್. ಸರಿ, ನಾನೇ ಬರ್ತೀನಿ. ಇಲ್ಲಿ ಡಯಾಫ್ರಮ್ ಔಟ್ಲೈನ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ? ಬಟ್ ಇಲ್ಲಿ ನೋಡಿ, ಡಯಾಫ್ರಮ್ ಕೆಳಗೆ ಏನಿದೆ? ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇದ್ರೆ ಏನಂತ ಅರ್ಥ? ಫ್ರೀ ಏರ್. ಇಲ್ಲೂ ಇದೆ, ಇಲ್ಲೂ ಇದೆ ಅಲ್ವಾ? ಇಲ್ಲಿ ಎರಡಿದೆ, ಮೇಲೊಂದಿದೆ, ಇಲ್ಲೊಂದಿದೆ. ಇದು ಸ್ಟಮಕ್ ಬಂದು ಒಳಗಿರ್ತಕ್ಕಂಥ ಏರ್ ಬಬಲ್, ಸ್ಟಮಕ್ ಅಲ್ಲಿರೋ ಏರ್ ಬಬಲ್ ಇದೆ. ಗೊತ್ತಾಯ್ತು ಹೇಳ್ತಾ ಇರೋದು? ಇಲ್ಲಿ ಫ್ರೀ ಏರ್ ಇದೆ. ಸೊ ಡಯಾಫ್ರಮ್ ಕೆಳಗಡೆ ಫ್ರೀ ಏರ್ ಬಂದ್ರೆ ಏನ್ ಡಯಾಗ್ನೋಸಿಸ್? ಪರ್ಫರೇಷನ್. ವಂಡರ್ಫುಲ್. ಬಬಲ್ ಪರ್ಫರೇಷನ್, ನ್ಯೂಮೋಪೆರಿಟೋನಿಯಂ. ನ್ಯೂಮೋಥೊರಾಕ್ಸ್ ಹೇಳಿದ್ರಲ್ವಾ ನೀವು? ಥೊರಾಕ್ಸ್ ಅಲ್ಲಿದ್ರೆ ನ್ಯೂಮೋಥೊರಾಕ್ಸ್, ಹೊಟ್ಟೆಲಿದ್ರೆ ನ್ಯೂಮೋಪೆರಿಟೋನಿಯಂ. ಸ್ಮಾಲ್ ಬಬಲ್, ಹಾಲೋ ವಿಸ್ಕಸ್ ಪರ್ಫರೇಷನ್. ಸ್ಮಾಲ್ ಬಬಲ್ ಇರ್ಬೋದು, ಸ್ಟಮಕ್ ಇರ್ಬೋದು, ಲಾರ್ಜ್ ಬಬಲ್ ಇರ್ಬೋದು, ಗಾಲ್ ಬ್ಲಾಡರ್ ಇರ್ಬೋದು. ಎನಿ ಹಾಲೋ ವಿಸ್ಕಸ್ ಪರ್ಫರೇಷನ್ ಆದರೆ ನಮಗೆ ಫ್ರೀ ಏರ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್.
ಮಲಗಿಸೆಲ್ಲ ಮಾಡಂಗಿಲ್ಲ ಎಕ್ಸ್ರೇನ. ಎರೆಕ್ಟ್ ಅಬ್ಡಮನ್ ಅಂತೀವಿ, ನಿಲ್ಲಿಸ್ಬಿಟ್ಟೆ ತೆಗಿಬೇಕು. ಯಾಕೆ ಅಂದ್ರೆ ಹೇಳ್ರಿ, ಸ್ಮೋಕ್ ಮಾಡಿದ್ರೆ ಗಾಳಿ ಕೆಳಗೆ ಹೋಗೋದು ಮೇಲೆ ಹೋಗೋದು, ಏರ್ ಆಲ್ವೇಸ್ ಅಸೆನ್ಸ್ ಅಲ್ವಾ. ಸೊ ಡಿಪೆಂಡೆಂಟ್ ಪೊಸಿಷನ್, ನಾನ್ ಡಿಪೆಂಡೆಂಟ್ ಪೊಸಿಷನ್ಗೆ ಹೋಗುತ್ತೆ, ಎರೆಕ್ಟ್ ಅಬ್ಡಮನ್ ತೆಗಿಬೇಕು. ನೀವು ಮಲಗಿಸಿ ತೆಗೆದ್ರೆ ಬರುತ್ತೆ ಏರು, ಒಕ್ಲಕ್ಕೆ ಕೆಳಗೆ ಬರುತ್ತೆ ಮಲಗಿಸಿದ್ರೆ. ಡೆಕ್ಯುಬಿಟಸ್ ಅಂತ ಹೇಳಿ ಲೆಫ್ಟಿಗೆ ತಿರುಗಿಸು ತೆಗಿತೀವಿ, ಅವಾಗ ಇಲ್ಲಿ ಬರುತ್ತೆ. ರೈಟಿಗೆ ತಿರುಗಿಸಿ ತೆಗಿತೀವಿ, ಅವಾಗ ಇಲ್ಲಿ ಬರುತ್ತೆ. ಎಲ್ಲ ಓಲ್ಡರ್ ಮೆಥಡ್ಸ್ ಆಫ್ ಐಡೆಂಟಿಫೈಯಿಂಗ್ ನ್ಯೂಮೋಪೆರಿಟೋನಿಯಂ. ಸೊ ಫ್ರೀ ಏರ್ ಅಂಡರ್ ಡಯಾಫ್ರಮ್ ಏನು, ನ್ಯೂಮೋಪೆರಿಟೋನಿಯಂ ಬವೆಲ್ ಪರ್ಫೊರೇಷನ್ ಅಷ್ಟು ತಿಳ್ಕೊಳ್ಳಿ ಸಾಕು. ಅದು ನಾರ್ಮಲ್, ಇದು ಅಬ್ನಾರ್ಮಲ್ ಅಂದ್ರೆ ಏನು. ಎಲ್ಲ ಎಮರ್ಜೆನ್ಸಿ ಎಕ್ಸ್ರೇಸ್ ಡೇ ಅಂಡ್ ಡೇ ಔಟ್ ನೀವು ನೋಡ್ತಾನೆ ಇರ್ತೀರ. ಯು ಟು ಅಡ್ರೆಸ್, ಯು ಟು ಅಟೆಂಡ್. ಇವೆಲ್ಲ ಬೇಸಿಕ್ ಡಯಾಗ್ನೋಸಿಸ್ ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡಲೇಬೇಕು. ಅದಕ್ಕೂ ಏನು ಡಿಫ್ರೆನ್ಸ್ ಐತ್ರಿ? ಪ್ಯಾಚಸ್, ಏನ್ ಪ್ಯಾಚಸ್ ಏನಿದೆ? ಆ ಪ್ಯಾಚಲ್ಲಿ ಬ್ಲ್ಯಾಕ್ ಇದೆ ಅಲ್ವಾ, ಏನಿದೆ ಬಟ್ ಅಂತ ಕ್ಲಿಯರ್ ಏನಿದೆಯಾ? ಇದು ಕ್ಲಿಯರ್ ಏನಿದೆ, ಬಟ್ ಇಲ್ಲೆಲ್ಲ ಕ್ಲಿಯರ್ ಇದೆಯಾ? ಸೊ ಅದು ಫ್ರೀ ಏರ್ ಅಲ್ಲ, ಮತ್ತೆ ಏನ್ ಏರ್ ಎಲ್ಲಿದೆ? ಸ್ಮಾಲ್ ಬಬಲ್ ಅಲ್ಲಿ ಇದೆ ಅಂತ ಅರ್ಥ. ಮಲ್ಟಿಪಲ್ ಡೈಲೇಟ್ ಆಗಿದೆ ಅಲ್ವಾ, ಎಷ್ಟು ಅಗಲ ಇದೆ ನೋಡಿ, ಅಲ್ಲೆಲ್ಲ ಇದೆಯಾ? ಇಲ್ಲೂ ಇದೆ. ಕೋಲನ್ ಅಲ್ಲಿ ಏರ್ ಎಷ್ಟು ಸಣ್ಣ ಇದೆ ನೋಡಿ, ಪ್ಯಾಚಸ್ ಪ್ಯಾಚಸ್. ಇಲ್ಲ ಅದು ನೋಡಿ, ಸ್ಮಾಲ್ ಬಬಲ್ ಏನಾಗಿದೆ, ಡಿಸ್ಟೆಂಟ್ ಆಗಿದೆ. ಪೈಪಲ್ಲಿ ನೀರು ಬಿಡ್ತಾ ಇರ್ತಾರೆ, ಮುಂದ್ಗಡೆ ಪೈಪ್ ನಿಮ್ಗೆ ಹೆಚ್ಚಿದ್ರೆ ಏನಾಗುತ್ತೆ, ಹಿಂದ್ಗಡೆ ಪೈಪ್ ಲೇಟ್ ಆಗುತ್ತೆ. ಬವೆಲ್ ಅಬ್ಸ್ಟ್ರಕ್ಷನ್ ಇದು ಕೇಸ್. ಏನ್ ಹೇಳ್ರಿ, ಬವೆಲ್ ಅಬ್ಸ್ಟ್ರಕ್ಷನ್ ಅಲ್ಲಿ ಬವೆಲ್ ಲೂಪ್ಸ್ ಎಲ್ಲ ಡೈಲೇಟ್ ಆಗುತ್ತೆ. ಡೈಲೇಟ್ ಆಗಿ ಏರ್ ಫ್ಲೂಯಿಡ್ ಲೆವೆಲ್ ಬರುತ್ತೆ. ಒಂದೇ ಏರ್ ಫ್ಲೂಯಿಡ್ ಲೆವೆಲ್ ಸ್ಟಮಕ್ ಅಲ್ಲಿ ಸಿಗುತ್ತೆ, ಅದು ನಾರ್ಮಲ್. 3 ರಿಂದ 4 ಜಾಸ್ತಿ ಇತ್ತು ಅಂತಂದ್ರೆ ಅದು ಬವೆಲ್ ಅಬ್ಸ್ಟ್ರಕ್ಷನ್. ಅಬ್ಡಮೆನ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು ಎರಡೇ, ಒಂದು ಪರ್ಫೊರೇಷನ್, ಇನ್ನೊಂದು ಅಬ್ಸ್ಟ್ರಕ್ಷನ್. ಅದು ನಾರ್ಮಲ್, ಇದು ಅಬ್ನಾರ್ಮಲ್ ಅಂದ್ರೆ ಏನ್ ಡಿಫ್ರೆನ್ಸ್? ಅದಕ್ಕೆ ಕಾಣಿಸ್ತಾ ಇತ್ತಲ್ರಿ? ಕಮಾನ ಬ್ಲಾಕ್ ಅದು ಡೈರೆಕ್ಟ್ ಆಗಿದೆ ಕಣ್ರಿ. ಕಮಾನ್ ವೈಟ್, ವೈಟ್ ಏನಂತ ಹೇಳಿದೆ ನಾನು? ಫಾರಿನ್ ಬಾಡಿ ತರ ಇದೆಯಾ? ಫಾರಿನ್ ಬಾಡಿ ಎಂತ ಇತ್ತು ನೋಡಿ, ನೋಡಿ ಇಲ್ಲಿ ಮಾರ್ಕರ್ ಇದೆಯಲ್ಲ, ಮಾರ್ಕರ್ ಇದೆ ರೈಟ್ ಅಂತ ಹೇಳಿ ಮಾರ್ಕರ್ ಇದೆ. ಇದು ಮೆಟಾಲಿಕ್ ಡೆನ್ಸಿಟಿ, ಇದು ಮೆಟಾಲಿಕ್ ಡೆನ್ಸಿಟಿ. ಆ ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಏನಂದ್ರೆ ಕಿಡ್ನಿ ಏರಿಯಾದಲ್ಲಿ ಇದೆ ಅಲ್ವಾ, ಅದು ಯಾವ ಏರಿಯಾದಲ್ಲಿ ಇದೆ ಅದ್ರ ಮೇಲೆ ಹೇಳ್ಬೇಕು ನಾವು. ಲೊಕೇಶನ್ ಇಸ್ ಎವ್ರಿಥಿಂಗ್. ಇಲ್ಲಿ ನಾವು ಕಾಲ್ಬಾಡ ಸ್ಟೋನ್ ಹೇಳಕ್ಕಾಗುತ್ತಾ? ಅದು ಬರೋ ಕಿಡ್ನಿ. ಸೊ ಅದು ವೀನಲ್ ಸ್ಟೋನ್ಸ್. ಯಾರು ಹೇಳಿದ್ರು? ವೆರಿ ಗುಡ್. ಪ್ಲಸ್ ಈ ಕಾಂಟೂರಲ್ಲಿ ಬಂದ್ರೆ ಯೂರಿಟ್ರಿಕ್ ಸ್ಟೋನು, ಬ್ಲಾಡರ್ ಸ್ಟೋನು ಎಲ್ಲ ಸಿಗ್ತದೆ. ಮೆಟಲ್ಗಿಂತ ಕಡಿಮೆ ಡೆನ್ಸಿಟಿ, ಬೋನ್ಗಿಂತ ಜಾಸ್ತಿ ಡೆನ್ಸಿಟಿ. ಅದಾಗೋದು ಕ್ಯಾಲ್ಕುಲಸ್ ಅಲ್ಲಿ ಆಗುತ್ತೆ, ಕ್ಯಾಲ್ಸಿಫಿಕೇಶನ್ ಅಲ್ಲೂ ಕೂಡ ಆಗುತ್ತೆ. ಕ್ಯಾಲ್ಸಿಫಿಕೇಶನ್ ಇರ್ಬೋದು, ಕ್ಯಾಲ್ಕುಲಸ್ ಕೂಡ ಇರ್ಬೋದು. ಇದೇನು? ರೀನಲ್ ಕ್ಯಾಲ್ಕುಲಸ್. ವೆರಿ ಗುಡ್. ಇದು ಸ್ಪೈನ್ ನಾರ್ಮಲ್ ಅಂತಂದ್ರೆ ಇವೆರಡು ಸೇಮ್, ಅದರದ್ದೇ ಝೂಮ್ಡ್ ಔಟ್ ಇಮೇಜ್. ಅದು ನಾರ್ಮಲ್ ಅಂದ್ರೆ ಇದ್ರಲ್ಲಿ ಏನು ಅಬ್ನಾರ್ಮಲ್ ಕಾಣಿಸ್ತಾ ಇದೆ? ಏನಂದ್ರೆ ಇವಾಗ ನೀವು ಡಿಸ್ಲೊಕೇಶನ್, ಡಿಸ್ಕ್ ಕಾಣೋದಿಲ್ಲ ಎಕ್ಸ್ರೇದಲ್ಲಿ. ಇದನ್ನು ತಿಳ್ಕೊಂಬಿಡಿ, ಎಕ್ಸ್ರೇಲಿ ಓನ್ಲಿ ಬೋನ್ ಡೀಟೇಲ್ಸ್, ಡಿಸ್ಕ್ ಎಲ್ಲ ಕಾಣೋದಿಲ್ಲ. ಗೊತ್ತಾಯ್ತಾ? ಡಿಸ್ಕ್ ನೋಡಬೇಕು ಅಂದ್ರೆ CT ತಾಕತ್ತಿಲ್ಲ, ಅದಿರೋದು MRI ಮಾತ್ರ ಶಕ್ತಿ. ಡಿಸ್ಕ್ ನೋಡೋ ಶಕ್ತಿ ಯಾರಿಗಿದೆ? MRI ಮಾತ್ರ ಇರೋದು. ಓಕೆ, ಬೋನ್ಸ್ ಮಾತ್ರ ನಮಗೆ ಕಾಣೋದು ಎಕ್ಸ್ರೇಲಿ. ಬೋನ್ಸ್ ಜಾಯಿಂಟ್ಸ್ ಮಾತ್ರ ಗೊತ್ತಾಗುತ್ತೆ ಹೊರತು ಸಾಫ್ಟ್ ಟಿಶ್ಯೂಸ್ ಯಾವುದೂ ಗೊತ್ತಾಗೋದಿಲ್ಲ ನಮಗೆ ಎಕ್ಸ್ರೇಲಿ. ಓಕೆ ಫೈನ್. ಇದೆಲ್ಲ ಎಷ್ಟಿದೆ? ವರ್ಟಿಬ್ರಲ್ ಹೈಟ್ಸ್ ಎಲ್ಲ ಚೆನ್ನಾಗಿದೆ, ಒಂದೊಂದು ಬಾಕ್ಸ್ ತರ ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಒಂದ್ ಕಡೆ ಬಾಕ್ಸ್ ಹೋಗಿರೋದೆಲ್ಲ ಕಾಣಿಸ್ತಾ ಇದೆ ಅದರಲ್ಲಿ ನೋಡಿ. ಎರಡನೇ ಬಾಕ್ಸ್ ಅಲ್ಲಿ ಇದೆ ಅಲ್ಲಿ ಕಂಪ್ರೆಷನ್ ಫ್ರಾಕ್ಚರ್. ಈ ಕಂಪ್ರೆಷನ್ ಫ್ರಾಕ್ಚರ್ ಆದಾಗ ಏನಾಗುತ್ತೆ, ಈ ವರ್ಟಿಬ್ರಲ್ ಫ್ರಾಕ್ಚರ್ಸ್ ಎಲ್ಲ ನೋಡಿದ್ರೆ ಇದೇ ತರ ಇರುತ್ತೆ, ಬೇರೆ ತರ ಈ ಪಟ್ಟಂತ. ಅದು ಪೋರಸ್ ಇರುತ್ತೆ ಬೋನ್. ನೀವು ವರ್ಟಿಬ್ರಲ್ ನೋಡಿದ್ರೆ ತುತ್ತು ಇರುತ್ತಲ್ಲ, ಇಟ್ಸ್ ಅ ಪೋರಸ್ ಟೈಪ್ ಆಫ್ ಬೋನ್. ಹಾಗಾಗಿ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ, ಸ್ಪಾಂಜ್ ತರ. ಸೊ ದಿಸ್ ಇಸ್ ಕಂಪ್ರೆಷನ್ ಫ್ರಾಕ್ಚರ್ ಆಫ್ ವರ್ಟಿಬ್ರಾ. ಎಲ್ಲ ಇಂಡಿವಿಜುವಲ್ ಹೈಟ್ ನೋಡಬೇಕು, ಎರಡು ವರ್ಟಿಬ್ರಾ ಮಧ್ಯೆ ಗ್ಯಾಪ್ ನೋಡಬೇಕು, ಅದರದ್ದು ಒಪಾಸಿಟೀಸ್ ಏನಾರು ಇದೆಯಾ ಅಂತ ನೋಡಬೇಕು, ಡೆನ್ಸಿಟಿ ನೋಡಬೇಕು. ಈ ತರ 1 by 1 ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತೀವಿ. ಇದೆಲ್ಲ ಡೈರೆಕ್ಟ್ಲಿ ಕಾಣುತ್ತೆ ನಿಮಗೆ. ಈ ಎರಡು ಅಬ್ನಾರ್ಮಲ್ ಇದಾವೆ, ನಾರ್ಮಲ್ ಯಾವುದಿಲ್ರಿ?
ಇದು ಯಾವ ಭಾಗ ಇದು? ಕೈ ಎತ್ತರಿ, ಅದೇ ಅದು ಅಲ್ಲಿ ಯಾರ ಕೈ ಎತ್ತರ ನೋಡ್ರಿ ಅಲ್ವಾ? ಸೊ ಏನಾಗಿದೆ ಇದರಲ್ಲಿ? ಎಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಇಟ್ ಇಸ್ ಸೋ ಎವಿಡೆಂಟ್. ಎಷ್ಟು ಚೆನ್ನಾಗಿ ಸಿ ಆರ್ ನಲ್ಲಿ, ಅದು ಎಕ್ಸ್ರೇ ಸಿ ಆರ್ ಬಂದ್ರೆ ಸಿ ಆರ್ ಮೇಲೆ ರೆಡ್ಯೂಸ್ ಮಾಡ್ತಾರೆ ಎಷ್ಟೊಂದು ಡಿಸ್ಲೊಕೇಶನ್ಸ್ ಫ್ರಾಕ್ಚರ್ಸ್ನೆಲ್ಲ ಸಿ ಆರ್ ಮೇಲೆ ರೆಡ್ಯೂಸ್ ಮಾಡಿ ಪಟ್ಟಿ ಕಟ್ಟಿ ಕಳಿಸ್ತಾರೆ. ಇಟ್ ಇಸ್ ಸೋ ಎವಿಡೆಂಟ್ ದೇರ್ ಇಸ್ ಫ್ರಾಕ್ಚರ್. ಇದು ಕೂಡ ಫ್ರಾಕ್ಚರ್ ಸೇಮ್ ಅದೇ ಇನ್ನೊಂದು ವ್ಯೂ ಲ್ಯಾಟರಲ್ ವ್ಯೂ ಹೇಳ್ತಾ ಇರೋದು. ಇಲ್ಲಿ ಇದು ಹೇರ್ಲೈನ್ ಫ್ರಾಕ್ಚರ್ಸ್ ಅಂತಾನು ಹೇಳ್ತೀರಾ ಅಥವಾ ಇದನ್ನ ಗ್ರೀನ್ ಸ್ಟಿಕ್ ಫ್ರಾಕ್ಚರ್ಸ್ ಅಂತಾನು ಅಂತೀವಿ. ಅಂದ್ರೆ ಪೀಡಿಯಾಟ್ರಿಕ್ ಏಜ್ ಇನ್ನೂ ಎಪಿಫೈಸಿಸ್ ಫ್ಯೂಸ್ ಆಗಿಲ್ಲ, ಅಂತ ಜೋರ್ ಏಟಿಲ್ಲ ಅಂತಂದ್ರೆ ಏನಾಗುತ್ತೆ? ಹಸಿ ಕೋಲ್ನ ಮುರಿಯಕ್ಕೆ ಸಾಧ್ಯನ ನಾವು? ಬರೀ ಅದೇನು ಮಾರ್ಕ್ ಬಿಡುತ್ತೆ. ಹಸಿ ಕೋಲ್ ಮುರಿಯಕ್ಕೆ ನೋಡ್ರಿ ಆಗುತ್ತಾ? ಮಕ್ಕಳದು ಬೋನ್ಸು ಸಾಫ್ಟ್ ಇರುತ್ತೆ ಅನ್ಲೈಕ್ ಅಡಲ್ಟ್ಸ್. ಸೊ ಅದು ಪೂರ್ತಿ ಮುಟ್ಕೊಳ್ಳಲ್ಲ, ಈ ತರ ಬರುತ್ತೆ. ಅದನ್ನ ಗ್ರೀನ್ ಸ್ಟಿಕ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತು ಹೇಳ್ತಾ ಇರೋದು? ಸೊ ಫ್ರಾಕ್ಚರ್ಸ್ ಆರ್ ಸೋ ಆಬ್ವಿಯಸ್ ಅಂಡ್ ಎವಿಡೆಂಟ್ ಆನ್ ಎಕ್ಸ್ರೇ. ಎಕ್ಸ್ರೇ ಇಸ್ ವಂಡರ್ಫುಲ್ ಟೂಲ್ ಅಲ್ವಾ? ಈಗ ಎರಡು ನಾರ್ಮಲ್, ಇದೇ ಬೇರೆ ಅದೇ ಬೇರೆ. ಅದ್ಯಾವ ಭಾಗ? ಹಿಪ್ ಪಾಯಿಂಟ್ ಪೆಲ್ವಿಸ್. ಅದು ಗೊತ್ತಾಗುತ್ತಲ್ವಾ? ಏನ್ ಡಿಫ್ರೆನ್ಸ್ ಇದೆ? ಸಪೋಸ್ ಒಂದೇ ಎಕ್ಸ್ರೇ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಏನ್ ಮಾಡ್ಬೇಕು? ನಾರ್ಮಲಿ ಕಂಪೇರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಭಾಗ ನೋಡ್ಬೇಕ್ರಿ. ನಾನು ಒಂದು ಹಿಪ್ಪಿನ ಕೇಳ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಹಿಪ್ಪಿನ ನೋಡ್ಬೇಕು. ಆ ಎರಡು ಹಿಪ್ಪಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡ್ಬೇಕು. ನಮ್ಮ ಗುರುಗಳು ಜಾಂಕಾರಿ ಅಂತ ಹೇಳಿ ಮುಂಬೈಲಿ ದೊಡ್ಡ ವ್ಯಕ್ತಿ, God has given 2 organs only to help radiologists compare ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇವ್ರು 2 ಆರ್ಗನ್ ಕೊಟ್ಟಿರೋದೇ ರೇಡಿಯಾಲಜಿಸ್ಟ್ಗೋಸ್ಕರ ಕಂಪೇರ್ ಮಾಡ್ಕೊಳ್ರಿ ಅಂತ. ನೀವು ಈ ಹಿಪ್ಪು ಕಂಪೇರ್ ಮಾಡಿದ್ರೆ ನಿಮಗೆ ಡಯಾಗ್ನೋಸಿಸ್ ಸಿಗುತ್ತೆ. ಅಟ್ಲೀಸ್ಟ್ ಯಾವ ಹಿಪ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಇದು ಏನ್ ತೊಂದರೆ ಇದೆ? ರೈಟ್ ಸೈಡ್ ಲೆಫ್ಟ್ ಸೈಡ್ ಯಾವ ತೊಂದರೆ ಇರೋದು? ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಲೈನು? ನೆಕ್ ಆಫ್ ಫೀಮರ್ ಇನ್ ಫ್ರಾಕ್ಚರ್ ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು ನಿಮಗೆ. ಇಲ್ಲಿ ನೋಡಿ ಎಷ್ಟು ಡೆನ್ಸ್ ಇದೆ, ಬ್ರೈಟ್ ಇದೆ, ಕಾರ್ಟೆಕ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ, ಎಲ್ಲೂ ಕೂಡ ಕ್ರ್ಯಾಕ್ ಇಲ್ಲ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಈ ನೆಕ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅದು ಫ್ರಾಕ್ಚರ್ ಆಗಿ ಸ್ವಲ್ಪ ಸೈಡಿಗೆ ಸರಿದಿದೆ. ಇಷ್ಟು ಗ್ಯಾಪ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದು ಫ್ರಾಕ್ಚರ್ ನೆಕ್ ಆಫ್ ಫೀಮರ್. ಇಲ್ಲಿ ಬಂದ್ರೆ ನೋಡಿ ಇದಕ್ಕೂ ಗ್ಯಾಪ್ ಇದ್ದಿದ್ದು ಇಲ್ಲಿ ಎಷ್ಟಾಗಿದೆ ಗ್ಯಾಪ್ ಆಗಿದೆ. ಇಲ್ಲಿ ಏನಾಗಿದೆ? ಮುಂದಕ್ಕೆ ಬಂದಿದೆ. ಇದು ಶೋಲ್ಡರ್ ಡಿಸ್ಲೊಕೇಶನ್ ಕೇಸ್, ಆಂಟೀರಿಯರ್ ಅಂಡ್ ಇನ್ಫೀರಿಯರ್, ಮುಂದೆ ಮತ್ತೆ ಕೆಳಗೆ. ಆಂಟೀರಿಯರ್ ಅಂಡ್ ಇನ್ಫೀರಿಯರ್ ಡಿಸ್ಲೊಕೇಶನ್ ಆಫ್ ಶೋಲ್ಡರ್. ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಎಕ್ಸ್ರೇಲಿ? ಅದು ನಾರ್ಮಲ್. ಓ ಅಂದ್ರೇನು? ವಯಸ್ಸಾದವರಿಗೆಲ್ಲ ಇದ್ದೇ ಇರುತ್ತೆ. ಅದರಲ್ಲಿ ನಿಮ್ಮ ಆಯುರ್ವೇದಿಕ್ ಪಾತ್ರ ತುಂಬಾ ಇರುತ್ತೆ. ಸೊ ಇದಕ್ಕೆ ಜಾಯಿಂಟ್ ಸ್ಪೇಸ್ ಕಡಿಮೆ ಆಗಿದೆ, ಆಸ್ಟಿಯೋಫೈಟ್ಸ್ ಬಂದಿದೆ, ಸ್ವಲ್ಪ ಸಾಫ್ಟ್ ಟಿಶ್ಯೂ ಸ್ವೆಲ್ಲಿಂಗ್ ಎಲ್ಲ ಇದೆ, ಸಬ್ ಕಾಂಡಲ್ ಸ್ಕ್ಲಿರೋಸಿಸ್ ಇದೆ. ಇದೆಲ್ಲ ಫೀಚರ್ಸ್ ಏನಿದ್ರು ಒಂದು ನೀವು ಕಂಡುಹಿಡಿಬಹುದು. ಈ ಜಾಯಿಂಟ್ ಸ್ಪೇಸ್ ಯಾವಾಗಲೂ ನೋಡ್ಬೇಕು, ಅದು ಮಾಡಿ ಸಾಕು. ಜಾಯಿಂಟ್ ಸ್ಪೇಸ್ ಕಂಡಿದ್ರೆ ಅದರ ಬೇಸಿಸ್ ಮೇಲೆ ನೀವು ಆಸ್ಟಿಯೋಆರ್ಥರೈಟಿಸ್ ನ ಕಂಡುಹಿಡಿಬಹುದು. ಪ್ಲಸ್ ಇಲ್ಲಿ ಎಡ್ಜಸ್ ಅಲ್ಲಿ ಸ್ಪರ್ ತರ ಬರ್ತವೆ, ಆ ಸ್ಪರ್ ಆಸ್ಟಿಯೋಫೈಟ್ಸ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಇದು ಕಾಮನ್ ಎಕ್ಸ್ಪ್ರೆಸ್ ನೀವು ಡೇ ಟು ಡೇ ನೋಡ್ತಕ್ಕಂಥದ್ದು. ಇದೇನಾಯ್ತು? ನಾನು ಆಗ ಕ್ಯಾವಿಟಿ ಇಲ್ಲಿ ಏರ್ ಫ್ಲೂಯಿಡ್ ಇದ್ರಲ್ಲಿ ಕಾಣ್ತಾ ಇದೆ, ಅದರಲ್ಲಿ ಕಾಣ್ತಿರ್ಲಿಲ್ಲ, ಸಿಟಿ ಕಾಣ್ತಾ ಇದೆ. ಪ್ಲಸ್ ಅಡ್ಜಸೆಂಟ್ ಬ್ರಾಂಕಿಯಲ್ ಎಲ್ಲ ಇದೆ. ಇದು ಆಗದ ಯಾವ ಕಂಡೀಷನ್ ಅಲ್ಲಿ? ನಮ್ಮ ದೇಶದಲ್ಲಿ ಕ್ಯಾವಿಟಿ ಮಾಡೋ ಕಾಮನ್ ಕಂಡೀಷನ್ ಯಾವುದು? ಟಿವಿ ಹೇಳ್ರಿ, ಎಲ್ಲದಕ್ಕೂ ಟಿವಿ ಕಂಡ್ರಿ. ಯು ವಿಲ್ ಬಿ ರೈಟ್ 100% ಅಂತ. ಇದೇ ಡಯಾಗ್ನೋಸಿಸ್. ಆ ಕಡೆದು ಅಲ್ವಾ? ಬೈಲ್ಯಾಟ್ರಲ್ ರಿನಲ್ ಕ್ಯಾನ್ಸರ್ ಎರಡು ಕಡೆ ಇದೆ ನೋಡ್ರಿ ಅಲ್ವಾ? ಇಲ್ಲೂ ಇದೆ, ಅಲ್ಲೂ ಇದೆ. ಎರಡು ಡೆನ್ಸಿಟಿ ಆಲ್ಮೋಸ್ಟ್ ಸೇಮ್ ಇದೆ. ಗಮನಿಸ್ತಾ ಇದ್ದೀರಾ? ಅವೆಲ್ಲ ಗಮನಿಸ್ಬೇಕು. ನಾನು ಇದು ಗಾಲ್ ಬ್ಲಾಡರ್ ಅಂತ ಹೇಳ್ಬೋದು, ಬಟ್ ಇದ್ರ ಡೆನ್ಸಿಟಿ ಮ್ಯಾಚ್ ಆಗ್ತಾ ಇರೋದ್ರಿಂದ ರಿವರ್ ಸ್ಟೋನ್ ಪಾಸಿಬಿಲಿಟಿನೇ ಜಾಸ್ತಿ ಅಂತೇಳಿ ನಾವು ಹೇಳ್ತೀವಿ. ಇದರಲ್ಲಿ ನೋಡಿ ಅಲ್ಲಿ ಏನ್ ಬರುತ್ತೆ? ಕಿಡ್ನಿ ಬರುತ್ತಾ? ಪೆಲ್ವಿಕ್ ಕಿಡ್ನಿ ಅಂತ ಬಹಳ ರೇರ್ ಕಂಡೀಷನ್, ಬೇಡ ತೊಂದರೆ ಇಲ್ಲ. ಅಲ್ಲಿ ಬ್ಲಾಡರ್ ಕಾಮನೆಸ್ಟ್ ಜಾಗ ಅದು. ಸೊ ಬ್ಲಾಡರ್ ಕ್ಯಾಲ್ಕುಲಸ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಎಷ್ಟು ಈಸಿ ಎಲ್ಲ ರೇಡಿಯಾಲಜಿ? ಓಕೆ. ಇದು ಬಂದ್ರೆ ಅದು ನೀವು ರೆಗ್ಯುಲರ್ ಆಗಿ ಇಂಟರ್ಪ್ರಿಟ್ ಮಾಡ್ತಕ್ಕಂಥ ಎಕ್ಸ್ರೇಗಳು ಆಯ್ತು. ಇದ್ರಲ್ಲಿ ನೀವು 4 ಪಾಯಿಂಟ್ ತಿಳ್ಕೊಂಡ್ರು ಕೂಡ ಇವತ್ತಿನ ಪಾಠ ಸಾರ್ಥಕ. ಓಕೆ. ಆಮೇಲೆ ಬಂದ ಈ ವ್ಯಕ್ತಿ ಹೆಸರಲ್ಲಿ 1919 ಹುಟ್ಟಿ 71ರಲ್ಲಿ CT ಸ್ಕ್ಯಾನಿಂಗ್ ಅಂತ ಕಂಡಿಡ್ತಾರೆ. CT ಸ್ಕ್ಯಾನಿಂಗ್ ನೋಡಿದ್ರಲ್ಲ?
ಕಟ್ ಸೆಕ್ಷನ್ ಕೊಟ್ಬಿಟ್ಟು ನಮ್ಮದೇ ಟಕ್ 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 ಅಲ್ವಾ ಆತ ಕಂಡಿಡಿದ್ದು ಹೌಸ್ ವೇಟ್ ಏನಾಗಿದೆ ಸಿಂಪಲ್ ಹೌಸ್ ವೇಟ್ಗೆ ಕೈ ಮುಗಿಯಕ್ಕೆ ಹೋದ ಹೆಂಗ ಓದಿಯಾರಲ್ಲ 1971 CT scanning was introduced into medical practice alwa so first CT machine ಇತ್ತರೆ ಇವತ್ತು ಹೆಂಗಿದೆ ರೂಮಲ್ಲಿ ಅರ್ಧ ಕವರ್ ಆಗುತ್ತೆ ಹಂಗಿದೆ ಫಸ್ಟ್ CT machine ಹೆಂಗಿತ್ತು ನೋಡ್ರಿ ಅದರಲ್ಲಿ ಸಣ್ಣ ಸಣ್ಣ ಪಾರ್ಟ್ಸ್ ಮಾತ್ರ CT ಸ್ಕ್ಯಾನ್ ಮಾಡಿ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಗಾಡ್ಫ್ರೈ ಹೌಸ್ಫೀಲ್ಡ್ ಏನಿದು ಏನಿರ್ಬೋದು ಇದು ಮ್ಯಾಪ್ ಯಾವ್ದು ಮ್ಯಾಪ್ ಜೋರಾಗಿ ಉಲ್ಟಾ ನೋಡಿದ್ರೆ ಶ್ರೀಲಂಕಾ ಪರವಾಗಿಲ್ಲ ರೀ ಶ್ರೀಲಂಕಾ ಇಂದ ಗುಡ್ ಡಯಾಗ್ನೋಸಿಸ್ ಮತ್ತೆ ಇದು ಒಂದು ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಇರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಹೆಂಗ್ರಿ ಹೇಳ್ತೀರಾ ಬೀದರ್ ಅದಕ್ಕೆ ಏನ್ ಮಾಡೋಣ ಅದನ್ನ CT ಸ್ಕ್ಯಾನ್ ಒಳಗ ಈಗ ಗೊತ್ತಾಗುತ್ತಾ CT ಸ್ಕ್ಯಾನ್ ಏನ್ ಮಾಡುತ್ತೆ ಹೇಳ್ರಿ ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳೋದು ಯಾವುದು ಬೀದರ್ ಅಂತ ಅನ್ಕೊಂತಿದ್ದರಿಗೆ ಏನಾಯ್ತದು ಪಕ್ಕದಾಗ ಐತ್ರಿ ಒಳಗೆ ಡೀಟೇಲ್ಸ್ ಕೊಟ್ಟಿದ್ದ ಯಾವುದು ದಟ್ ಇಸ್ ದ ಬ್ಯೂಟಿ ಆಫ್ CT ಗೊತ್ತಾಗ್ತಿದೆ ಹೇಳ್ತಾ ಇರೋದು ಒಳಗಿನ ಇನ್ಫಾರ್ಮೇಶನ್ ಡಾಕ್ಟರ್ಸ್ಗೆ ಪೇಷಂಟ್ಗೆ ಕೊಡ್ತಕ್ಕಂಥದ್ದೇ CT ಇಮೇಜಿಂಗ್ ನಮಗೆ ಒಳಗಿಂದು ನಾನು ನಿಮಗೆ ಒಂದು ಕ್ಲೂ ಆ ಜಿಲ್ಲೆಯಲ್ಲಿ ಹಿರಿಯೂರು ಇದೆ ಅಂತಿದ್ರೆ ನೀವು ಹೇಳಿರ್ತಿದ್ರಿ ಚಿತ್ರದುರ್ಗ ಅಂತ ಅಲ್ವಾ ಅದೆಲ್ಲ ಕೊಡೋದು ಯಾವುದು CT ನಿಮಗೆ ಗೊತ್ತಿಲ್ಲದಿರೋದನ್ನೆಲ್ಲ ಹೇಳೋದು ಯಾವುದು ಗುಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ಸ್ ವಿತ್ ಸೊ ಅದನ್ನು CT ಸ್ಕ್ಯಾನ್ ಅಲ್ಲಿ ಡಿಸೆಕ್ಷನ್ ಮಾಡಿದ್ರೆ ಒಂದ್ ಕಡೆ ಎಕ್ಸ್ರೇ ಟ್ಯೂಬ್ ಇರುತ್ತೆ ಇನ್ನೊಂದ್ ಕಡೆ ಡಿಟೆಕ್ಟರ್ ಇರುತ್ತೆ ರೊಟೇಟ್ ಆಗ್ತಾ ಇರುತ್ತೆ ಸ್ಪೈರಲ್ CT ಅಂತೀವಿ ಅಷ್ಟು ಫಾಸ್ಟ್ ರೊಟೇಟ್ ಆಗುತ್ತೆ ಅದು ರೊಟೇಟ್ ಆಗಿ 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 ಇಮೇಜಸ್ ಈ ತರ ಸೆಕ್ಷನ್ಸ್ ಕೊಡುತ್ತೆ ರೊಟೇಟ್ ಆಗ್ಬೇಕಾದ್ರೆ ಏನಾಗುತ್ತೆ ಈ ಟೇಬಲ್ ಮೂವ್ ಆಗ್ತಿರುತ್ತೆ ಅದು ಯಾರು CT ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಆಯ್ತು ಫಿಲಮ್ ಅಲ್ಲಿ ನೋಡಿರ್ತಿರಲ್ಲ ಅಂತ ಗೊತ್ತಿಲ್ಲ CT ಸ್ಕ್ಯಾನ್ ಟೇಬಲ್ ಹಿಂಗ್ ಹೋಗ್ತಿರುತ್ತೆ ಅದು ರೊಟೇಟ್ ಆಗ್ತಾ ಇರುತ್ತೆ ಈ ತರ ಇಮೇಜಸ್ ಅಕ್ವೈರ್ ಆಗ್ತಾ ಇರುತ್ತೆ ಗೊತ್ತಾಯ್ತಾ ಹೇಳ್ತಾ ಇರೋದು ಇದು 3 ಡೈಮೆನ್ಷನಲ್ ಇದು ಎಕ್ಸ್ರೇ ಏನು 2 ಡೈಮೆನ್ಷನಲ್ ಇದು 3 ಡೈಮೆನ್ಷನಲ್ ಇದ್ರೆ ಈಸಿ ಅಲ್ವಾ ನಮಗೆ ಹೇಳೋದು ಸೊ ಈ ತರ ಬ್ರೈನ್ ಇಮೇಜಸ್ ಬರುತ್ತೆ ಈ ತರ ನೆಕ್ಕಿನ ಇಮೇಜಸ್ ಬರುತ್ತೆ CT ಸ್ಕ್ಯಾನ್ ಮಾಡಿದ್ರೆ ಸೊ ಲುಕ್ ಅಟ್ ದ ಬ್ಯೂಟಿ ಅಂದ್ರೆ ಇದರಲ್ಲಿ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಎಕ್ಸೆಲ್ ಪ್ಲೇನ್ ಅಲ್ಲಾರು ನೋಡ್ಬೋದು ಕೊರನಲ್ ಪ್ಲೇನ್ ಅಲ್ಲಾರು ನೋಡ್ಬೋದು ಸಜೆಟಲ್ ಪ್ಲೇನ್ ಅಲ್ಲಾರು ನೋಡ್ಬೋದು ಟು ಬಿ ಫ್ರಾಂಕ್ ಯಾವ ಪ್ಲೇನ್ ಅಲ್ಲಾರು ನೋಡ್ಬೋದು ಆಬ್ಲಿಕ್ ಪ್ಲೇನ್ ಅಲ್ಲಾರು ನೋಡ್ಬೋದು ಅದಕ್ಕೆ ಏನಂತೀವಿ ನಾವು ಮಲ್ಟಿ ಪ್ಲೇನರ್ ಇಮೇಜಿಂಗ್ ಅಂತೀವಿ ಯಾವ ಪ್ಲೇನ್ಸ್ ಅಲ್ಲಾರು ನೋಡ್ಬೋದು ನಮಗೆ ಡೌಟ್ ಬಂತು ಅದನ್ನು ನಾಡಿಲ್ಲಿದೆ ಆ ನಾಡಿಲ್ಲಿ ಬೇರೆ 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 ಆ್ಯಂಗಲ್ ಅನ್ನು ಕೂಡ ನೋಡ್ಬೋದು ದಟ್ ಇಸ್ ಬ್ಯೂಟಿ ಆಫ್ CT ಕಾಮನ್ CT ಕಂಡೀಷನ್ಸ್ ಬರಲ್ಲ ಅದು ನಾರ್ಮಲ್ ಅಂದ್ರೆ ಇದ್ಯಾಕೆ ನಾರ್ಮಲ್ಲು ವೈಟ್ ಇಲ್ಲಿ ವೈಟ್ ಏನು ರೂಮರ್ ಬರ್ತಿದೆ ಕಾಮನ್ ಅಲ್ಲಿ ಬ್ರೈಟ್ ಏನು ಅಲ್ಲಿ ವೈಟ್ ಇಲ್ಲಿ ಬ್ರೈಟ್ ಅಲ್ಲಿ ವೈಟ್ ಬಂದ್ರೆ ಎಲ್ಲಿ ಬಾಡಿಲಿ ಎಲ್ಲೇ ಆಗಲಿ ಅವಾಗ ತಾನೇ ಬ್ಲೀಡ್ ಆಗಿದೆ ಅಂದ್ರೆ CT ಸ್ಕ್ಯಾನಿಂಗ್ ಅಲ್ಲಿ ಕಾಣೋದು ವೈಟ್ ಗೊತ್ತಾಯ್ತು ಹೇಳ್ತಾ ಇರೋದು ಬ್ಲಡ್ ಅಕ್ಯೂಟ್ ಬ್ಲಡ್ ಇಮಿಡಿಯೇಟ್ ಬ್ಲೀಡ್ ಆಗಿರೋ ಬ್ಲಡ್ ಹೆಂಗ್ ಕಾಣುತ್ತೆ ಈ ತರ ಕಾಣುತ್ತೆ ಗೊತ್ತಾಗ್ತಿದೆ ಹೇಳ್ತಾ ಇರೋದು ಇದು ಬ್ಲೀಡ್ ಎಲ್ಲಾಗಿದೆ ಬೇಸಲ್ ಗ್ಯಾಂಗ್ಲಿಯಾ ರೀಜನ್ ಎಲ್ಲ ಆಗಿದೆ ಅಲ್ಲ ಅನಾಟಮಿ ಮುಗಿಸಿದಿರಲ್ಲ ಅರ್ಥ ಆಗುತ್ತಲ್ಲ ಹೇಳಿದ್ರೆ ಕೆಲವರ ಸೇಮ್ ಟರ್ಮಿನಾಲಜಿ ಅಲ್ಲ ಮೇಡಮ್ ಆಯುರ್ವೇದಿಕ್ ನೀವು ಡಿಸೆಕ್ಟ್ ಮಾಡ್ಬೇಕಾದ್ರೆ ಬೇಸಲ್ ಗ್ಯಾಂಗ್ಲಿಯಾ ಅಂತ ಹೇಳ್ತೀರಾ ಬೇರೆ ವರ್ಡ್ ಎಲ್ಲ ಹೇಳ್ತೀರಾ ಸೊ ಈ ಬೇಸಲ್ ಗ್ಯಾಂಗ್ಲಿಯಾ ರೀಜನ್ ಅಲ್ಲಿ ದೊಡ್ಡ ಬ್ಲೀಡ್ ಇದೆ ಆ ಜಾಗದಲ್ಲಿ ಬ್ಲೀಡ್ ಆಗೋ ಕಾಮನೆಸ್ಟ್ ಕಾಸ್ ಏನು ಲೊಕೇಶನ್ ಇಸ್ ಎವ್ರಿಥಿಂಗ್ ಅಲ್ವಾ ಎಲ್ಲಾಗುತ್ತೆ ಅನ್ನೋದು ಮುಖ್ಯ ಏನಾಗುತ್ತೆ ಅನ್ನೋದು ಮುಖ್ಯ ಬ್ಲೀಡ್ ಆ ಜಾಗದಲ್ಲಿ ಆಗಿದ್ರೆ ಕಾಮನೆಸ್ಟ್ ಕಾಸ್ ಏನು ಗೊತ್ತಾ ಹೈಪರ್ಟೆನ್ಸಿವ್ ಬ್ಲೀಡ್ ನೆನ್ಪಿಟ್ಕೊಳ್ಳಿ BP ಜಾಸ್ತಿ ಆದರೆ ಬ್ಲೀಡ್ ಹೊಡೆಯುತ್ತೆ ಕಾಮನೆಸ್ಟ್ ಜಾಗ ಯಾವ್ದು ಗೊತ್ತಾ ಬೇಸಲ್ ಗ್ಯಾಂಗ್ಲಿಯಾ ನೆಕ್ಸ್ಟ್ ಪಾನ್ಸ್ ಅಲ್ಲಿ ಹೊಡೆಯುತ್ತೆ ನೆಕ್ಸ್ಟ್ ಸೆರೆಬೆಲ್ಲಮ್ ಹೊಡೆಯುತ್ತೆ ಇದು ಆರ್ಡರ್ ಆಫ್ ಪ್ರಿಫರೆನ್ಸ್ ಆಫ್ ಹೈಪರ್ಟೆನ್ಸಿವ್ ಬ್ಲೀಡ್ಸ್
ನಾವು ಹೇಳ್ತೀವಿ ಹೈಪರ್ಟೆನ್ಸಿವ್ ಬ್ಲೀಡ್ ಅಂತ ಹೇಳೇ ಬಿಡ್ತೀವಿ ನಾವು, ಬೇಸ್ಡ್ ಅಪಾನ್ ದ ಲೊಕೇಶನ್ ಎಲ್ಲಾಗುತ್ತೆ ಅನ್ನೋದು ಮುಖ್ಯ ಅಲ್ವಾ. ಇದು ಟ್ರಾಮಾ ಕೇಸ್ ಅಥವಾ ಬೇರೆ ಬೇರೆ ಡಿಫರೆಂಟ್ ಟೈಪ್ಸ್ ಆಫ್ ಬ್ಲೀಡ್. ಇದು ನಾರ್ಮಲ್ ಬಂದಿರೋದು. ಇಲ್ಲಿ ಬ್ಲೀಡ್ ನೋಡ್ರಿ, ಶೇಪ್ ಮುಖ್ಯ. ಓಕೆ, ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಕಂಡೀಷನ್ಗೂ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದರದ್ದೇ ಆದಂಥ ಒಂದು ಶೇಪ್ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೇನೆ. ಇದು ನೋಡಿ ಯಾವ ಥರ ಇದೆ, ಇದು ಏನಂತಾರೆ ಲೆನ್ಸ್ ಶೇಪ್ ಅಂತಾರೆ. ಲೆನ್ಸ್ ನೋಡಿದ್ದೀರಾ, ಲೆಂಟಿಕ್ಯುಲರ್ ಶೇಪ್ ಇದೆ. ಇದು ಎಕ್ಸ್ಟ್ರಾ ಡ್ಯೂರಲ್ ಹೆಮರೇಜ್ ಗೊತ್ತಾಗ್ತಿದೆ ಹೇಳ್ತಾರದು. ಈಗ ಸುಮ್ಮನೆ ಬರ್ತದಂತ ಹಿಂಗೆ ಸಿ ಶೇಪ್ ಬಂತು ಅಂತಂದ್ರೆ ಇದು ಸಬ್ಡ್ಯೂರಲ್ ಹೆಮರೇಜ್. ಇದು ಇಂಟ್ರಾಪ್ಯಾರೆಂಕೈಮಲ್ ಹೆಮರೇಜ್, ಬ್ರೈನ್ ಒಳಗಿದೆ ನೋಡ್ರಿ ಆಲ್ರೆಡಿ ಅಲ್ವಾ, ಅದು ನಾರ್ಮಲ್. ಇದು ಸೇಮ್ ಅದೇ ಅಲ್ವಾ, EDH. ಇದೆ ಅಲ್ವಾ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಇದು SDH, ಇದು ಇಂಟ್ರಾಪ್ಯಾರೆಂಕೈಮಲ್ ಹೆಮರೇಜ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಇದು ಬ್ರೈನ್ ಅಲ್ಲಿ ವೈಟ್ ಕಂಡ್ರೆ ಏನು ಬ್ಲೀಡ್ ಅಷ್ಟು ತಿಳ್ಕೊಳ್ಳಿ ಸಾಕು. ಅದು ನಾರ್ಮಲ್ ಅಂದ್ರೆ ಇದ್ಯಾಕೆ ಅಬ್ನಾರ್ಮಲ್? ಇಲ್ಲಿ ಡಾರ್ಕ್ ಆಗಿದೆ, ಬ್ಲ್ಯಾಕ್ ಆಗಿದೆ ಅಲ್ವಾ. ಬ್ಲ್ಯಾಕ್ ಯಾವಾಗ ಆಗುತ್ತೆ? ಅಲ್ಲಿ ಬ್ಲಡ್ ಸಪ್ಲೈ ಆಗಲಿಲ್ಲ ಅಂದ್ರೆ ಬ್ಲ್ಯಾಕ್ ಆಗುತ್ತೆ. ಯಾವಾಗ ಬ್ಲಡ್ ಸಪ್ಲೈ ಆಗೋದಿಲ್ಲ? ಇನ್ಫಾರ್ಕ್ಟ್, ಸ್ಟ್ರೋಕ್ ಆದಾಗ ಆಗೋದಿಲ್ಲ. ಸೊ ಇದು MCA ಟೆರಿಟರಿ ಸ್ಟ್ರೋಕ್. ಇದು MCA ಅಬ್ಲ್ಯೂಷನ್ ಆದಾಗ ಸ್ಟ್ರೋಕ್ ಹೆಂಗ್ ಕಾಣುತ್ತೆ? ಬ್ರೈನ್ ಅಲ್ಲಿ ಡಾರ್ಕ್ ಕಾಣುತ್ತೆ. ಬ್ಲೀಡ್ ಯಾವ ತರ ಕಾಣುತ್ತೆ? ಎರಡು ಇಂಪಾರ್ಟೆಂಟ್, ಯಾಕಂದ್ರೆ ಅದರದ್ದೇ ಟ್ರೀಟ್ಮೆಂಟ್ ಬೇರೆ, ಇದರದ್ದೇ ಟ್ರೀಟ್ಮೆಂಟ್ ಬೇರೆ. ನೀವು ಬ್ಲೀಡ್ ಆದಾಗ ಆಸ್ಪಿರಿನ್ ಹಾಕ್ಬಿಟ್ರೆ ಏನಾಗುತ್ತೆ? ಇಲ್ಲದೇ ಇಲ್ಲ ಬ್ಲೀಡ್, ಇನ್ನು ಹಾಕೋದು ಅಲ್ವಾ. ಸೊ ಇನ್ನೊಂದು ಕೇಸು, ಇದು ಆಕ್ಸಿಡೆಂಟ್ ಆಗಿ ಟ್ರಾಮಾ ಆಗಿ ಬಂದಿರೋ ಕೇಸು ನೋಡಿ. ಡಿಪ್ರೆಸ್ ಸ್ಕಲ್ ಫ್ರಾಕ್ಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ, ಬೇರೆ ಯಾವ ಮಾಡಲಿಟಿಲಿ ಚೆನ್ನಾಗಿ ಗೊತ್ತಾಗಲ್ಲ. ಸೊ ಲುಕ್ ಅಟ್ ದ ಬ್ಯೂಟಿ. ಅದು ನಾವು ವಾಲ್ಯೂಮ್ ರೆಂಡರಿಂಗ್ ಅಂತ ಮಾಡ್ತೀವಿ. ಸ್ಕೆಲಿಟನ್ ನೋಡ್ತಿದೀವಲ್ವಾ, ವರ್ಚುವಲ್ ಸ್ಕೆಲಿಟನ್. ಇದು ಬರೀ ಆಯಾ ಡೆನ್ಸಿಟಿದಷ್ಟೇ ಮಷಿನ್ ತಗೊಂಡು ನಮಗೆ ಈ ತರ ಕೊಡುತ್ತೆ. ಇಲ್ಲಿ ಡಿಪ್ರೆಸ್ ಸ್ಕಲ್ ಫ್ರಾಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಗೊತ್ತಾಗುತ್ತೆ ನೋಡಿ, ಡಿಪಿಕ್ಷನ್ ಎಷ್ಟು ಚೆನ್ನಾಗಿದೆ. ಪ್ಲಸ್ ಅಲ್ಲಿ ಪ್ಯಾರೆಂಕೈಮಲ್ ಬ್ಲೀಡ್ ಕೂಡ ಇದೆ. ಬ್ರೈನ್ ಕಂಟ್ಯೂಷನ್ಸ್ ಅಂತೀವಿ. ಟ್ರಾಮಾ ಸೆಟ್ಟಿಂಗ್ ಅಲ್ಲಿ ಏನಂತೀವಿ? ಅದನ್ನ ಕಂಟ್ಯೂಷನ್ಸ್ ಅಂತ ಹೇಳ್ತೀವಿ. ಇದು ಡಿಪ್ರೆಸ್ ಸ್ಕಲ್ ಫ್ರಾಕ್ಚರ್. ಇಲ್ಲಿ ಒಂದು ಲೀಜನ್ ಇದೆ, ಒಳಗಡೆ ಕೂಡ ಕ್ಯಾಲ್ಸಿಫಿಕೇಶನ್ ಆಗಿದೆ. ಇದು ಬ್ಲಡ್ ಅಷ್ಟು ವೈಟ್ ಇಲ್ಲ, ಇನ್ನೂ ಜಾಸ್ತಿ ವೈಟ್ ಇದೆ. ಸೊ ಕ್ಯಾಲ್ಸಿಫಿಕೇಶನ್ ಕಡೆ ಹೋಗುತ್ತೆ. ಆಲ್ಮೋಸ್ಟ್ ಬೋನ್ ತರ ಮ್ಯಾಚ್ ಆಗ್ತಿದೆ ನೋಡಿ. ಇದು ಟ್ಯೂಮರ್ ಮೆನಿಂಜಿಯೋಮಾ ಈ ತರ ಇದೆ. ಮೆನಿಂಜಿಯೋಮಾ ಕ್ಯಾಲ್ಸಿಫೈ ಆಗುತ್ತೆ, ಪೆರಿಫೆರಿ ಇರುತ್ತೆ, ಬ್ರೈನ್ಗೆ ಹೊರಗಡೆ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಅದೇನದು ಮೆನಿಂಜಿಯೋಮಾ. ಓಕೆ, ಕೋವಿಡ್ ಅಲ್ಲಿ ಏನೇನೋ ಮಾಡಿದ್ವಲ್ವಾ. ಐ ಡೋಂಟ್ ಥಿಂಕ್ ನೀವು ಯಾವ ಕೋವಿಡ್ ಬ್ಯಾಚ್ ಇಲ್ಲ ಅನ್ಸುತ್ತೆ. ಕೋವಿಡ್ ಬ್ಯಾಚ್ ಅಲ್ಲಿ ಇದ್ದವರಿಗೆಲ್ಲ ಸರ್ಗಳಿಗೆಲ್ಲ ಮೇಡಮ್ಗೆಲ್ಲ ಗೊತ್ತಿರೋ ಕೋವಿಡ್ ಅಲ್ಲಿ ಒಂದೇ ಒಂದು ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಹೆಲ್ಪ್ ಆಗಿದೆ. ಯಾವುದು? CT ಸ್ಕ್ಯಾನ್. ಈ ತರ ಇಲ್ ಡಿಫೈನ್ಡ್ ಗ್ರೌಂಡ್ ಗ್ಲಾಸ್ ಒಪಾಸಿಟೀಸ್ ನ ಕೊಡೋದು. ಗೊತ್ತಾಯ್ತು ಹೇಳ್ತಾ ಇರೋದು? ಇಲ್ ಡಿಫೈನ್ಡ್ ಗ್ರೌಂಡ್ ಗ್ಲಾಸ್ ಒಪಾಸಿಟೀಸ್, ಪೆರಿಫೆರಲ್, ಸಬ್ಕ್ಯೂರಲ್, ಬೇಸಲ್, ಅಪೈಕೋಗ್ರೇಡಿಯಂಟ್, ಈ ತರ ಹೇಳ್ಬಿಟ್ಟು ನಾವು ಯಾವ್ಯಾವ ಝೋನ್ಸ್ ಅಲ್ಲಿ ಎಷ್ಟೆಷ್ಟಿದೆ ಅನ್ನೋ ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ವಿ? ಸ್ಕೋರಿಂಗ್ ಕೊಡ್ತಾ ಇದ್ವಿ. ಬೇಸ್ಡ್ ಅಪಾನ್ ದಟ್ ಸ್ಕೋರ್ ಅವರ ಟ್ರೀಟ್ಮೆಂಟ್ ಪ್ಲಾನ್ ಡಿಪೆಂಡ್ ಆಗುತ್ತೆ. ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಸೊ ಕೋವಿಡ್ ಅಲ್ಲಿ ಈ ತರ ನಮಗೆ ಪಿಕ್ಚರ್ ಇತ್ತು. ಇದು ARDS ಅಂತ ಕೇಳಿದಿರಾ? ತುಂಬಾ ಉಸಿರಾಟದ ಸಮಸ್ಯೆ, ಐಸಿಯುನಲ್ಲಿ ಇರ್ತಾರೆ, ವೆಂಟಿಲೇಟರ್ ಹಾಕಿರ್ತಾರೆ. ಬ್ಲ್ಯಾಕ್ ಕಾಣಬೇಕು. ಏನಿದೆ ಅಂತಂದ್ರೆ ಹೆಂಗ್ ಕಾಣಬೇಕು? ಬ್ಲ್ಯಾಕ್ ಕಾಣ್ಬೇಕಲ್ವಾ. ಇದೆಲ್ಲ ನಾರ್ಮಲ್ ನಂದು. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಇಲ್ಲಿ ಏನಿದೆ ನಾರ್ಮಲ್ ಅಂದಿಲ್ಲ, ಎಲ್ಲ ವೈಫೈ ಇದೆ. ಏರ್ ಎಕ್ಸ್ಚೇಂಜ್ ಆಗೋದು ಎಲ್ಲಿ? ಉಸಿರಾಡಬೇಕು. ಅಲ್ಲಿ ಏನೇನೋ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಉಸಿರಾಡಕ್ಕೆ ಆಗ್ತಾ ಇರಲ್ಲ ರೈತರಿಗೆ. ಸೊ ARDS, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್, ಅದನ್ನ ಡಯಾಗ್ನೋಸ್ ಮಾಡೋದು. ಇಲ್ಲೇನಾಗಿದೆ? ಏನೋ ಒಂದು ಲೀಜನ್ ಇದೆ, ಕಾಣಿಸ್ತಿದೆಯಾ? ಸೆಂಟ್ರಲ್ ನೆಕ್ರೋಟಿಕ್ ಲೀಜನ್ ಇದೆ, ಇರ್ರೆಗ್ಯುಲರ್. ಇದು ಮ್ಯಾಲಿಗ್ನೆನ್ಸಿ. ಇನ್ನೊಂದಿದೆ, ಇದು ಲಂಗ್ ಮ್ಯಾಲಿಗ್ನೆನ್ಸಿ. ಎಷ್ಟು ಚೆನ್ನಾಗಿ CT ಓಪನ್ ಆಗಿ ತೋರಿಸ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದೇನದು? ಎಕ್ಸ್ರಾ ತೋರಿಸಿದ್ರೆ ಕ್ಯಾವಿಟೀಸ್ ಈ ತರ ಕಾಣಿಸುತ್ತೆ. ಇದೆಲ್ಲ ಪರ್ಮನೆಂಟ್ ಟ್ಯೂಬರ್ಕ್ಯುಲೋಸಿಸ್, ಮತ್ತೆ ಇದೇನಲ್ಲ, TBನೇ ಇದೆ. ಕ್ಯಾವಿಟೀಸ್ ಇದೆ, ಕಾಣಿಸ್ತಿದ್ಯಾ? ಪ್ಲಸ್ ಇದೆಲ್ಲ ಗ್ರೌಂಡ್ ಗ್ಲಾಸ್ ಒಪಾಸಿಟೀಸ್ ಮತ್ತೆ ಗ್ರೀನ್ ಬರ್ಡ್ ಒಪಾಸಿಟೀಸ್ ಎಲ್ಲ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ ಏನಾಗಿದೆ? ಎಲ್ಲ ಕಡೆ ಡಾಟ್ ಡಾಟ್ಸ್ ಇದಾವ.
ಮಿಲಿಯರಿ ಟಿವಿ ಅಂತ ಕೇಳಿದಿರಾ? ಅಡ್ವಾನ್ಸ್ ಸ್ಟೇಜ್ ಅದು. ಎಲ್ಲ ಕಡೆ ಟಿವಿ ಆಗಿಬಿಟ್ಟು ಟಿವಿ ಸ್ಪ್ರೆಡ್ ಆಗ್ಬಿಟ್ಟು ಕಂಡಾಗ ಅಡ್ವಾನ್ಸ್ ಸ್ಟೇಜ್ ಎಲ್ಲ ಕಡೆ ಟಿವಿ. ಇದು ಮಿಲಿಯರಿ ಟಿವಿ. ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಪಿಕ್ಚರ್ ಯಾವ ಥರ ಕಾಣುತ್ತೆ, ಸಣ್ಣ ಡಾಟ್ಸ್ ಇರುತ್ತೆ. ಅಷ್ಟೊತ್ತಿಗೆಲ್ಲ ಗೊತ್ತಾಗುತ್ತೆ. ಇದು ಅಬ್ಡಮನ್ ನೋಡ್ರಿ, ಅದು ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಏನಾಗಿದೆ? ದೊಡ್ಡದಾಗಿದೆ, ಇನ್ಫ್ಲೇಮ್ ಆಗಿದೆ, ಫ್ಯಾಟ್ ಸ್ಟ್ಯಾಂಡಿಂಗ್ ಆಗಿದೆ. ಇಲ್ಲಿ ಕಾಂಟ್ರಾಸ್ಟ್ ಕೊಟ್ಟಿದ್ದೀವಿ, ಎನ್ಎನ್ಸ್ ಆಗ್ತಾ ಇಲ್ಲ. ಇದು ನೆಕ್ರೋಟೈಸಿಸ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ ಅದನ್ನ. ಇಲ್ಲೇನಾಗಿದೆ? ಇದು ಪ್ಯಾಂಕ್ರಿಯಾಸ್ ಏನಾಗಿದೆ ಸರ್? ಕರೆಕ್ಟ್, ಸ್ಮಾಲ್ ಆಗಿದೆ. ವೆರಿ ಗುಡ್, ಸೈಜ್ ಸ್ಮಾಲ್ ಇದೆ. ಇನ್ನೊಂದು ಎವಿಡೆಂಟ್ ಇದೆ ಅಲ್ಲಿ. ಇರೋದಿಲ್ಲ, ಏನಿದೆ? ಕ್ಯಾಲ್ಸಿಫಿಕೇಶನ್ಸ್ ಇದೆ. ಕರೆಕ್ಟ್, ಕ್ಯಾಲ್ಸಿಫಿಕೇಶನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಲ್ಲಿ ಇರ್ತದೆ. ಗೊತ್ತಾಗ್ತಿದೆ ಅಂತ ಇರೋದು. ಎನಿ ಕ್ರಾನಿಕ್ ಥಿಂಗ್ ಏನಾಗುತ್ತೆ ನಮ್ಮ ದೇಹದಲ್ಲಿ? ಇಲ್ಲ ಫೈಬ್ರೋಸಿಸ್ ಆಗಬೇಕು, ಇಲ್ಲ ಕ್ಯಾಲ್ಸಿಫೈ ಆಗಬೇಕು, ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್. ಅಬ್ಡಮನಲ್ಲಿ ಏನಾಗುತ್ತೆ? ಕ್ಯಾಲ್ಸಿಫಿಕೇಶನ್ಸ್ ಆಗ್ತದೆ. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಕೇಸ್. ಗೊತ್ತಾಗ್ತಿದೆ ಅಂತ ಇರೋದು. ನೋಡ್ರಿ, ಬೋನ್ ಫ್ರಾಕ್ಚರ್ಸ್ ಎಷ್ಟು ನೀಟಾಗಿ ಕೊಡ್ತಾ ಇದೆ. ವೆದರ್ ಜಾಯಿಂಟ್ ಇನ್ವಾಲ್ವ್ ಆಗಿದೆಯೋ ಇಲ್ಲೋ ಪ್ರತಿಯೊಂದು ಮಾಹಿತಿ ಯಾವ್ದ್ರಲ್ಲಿ ಗೊತ್ತಾಗ್ತಾ ಇದೆ ನಮಗೆ? ಸಿಟಿ ಸ್ಕ್ಯಾನಿಂಗ್ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಮ್ಯಾರಿಯೋಲರ್ ಫ್ರಾಕ್ಚರ್ ಇದೆ, ಮತ್ತೆ ಲ್ಯಾಟರಲ್ ಎಂಡ್ ಆಫ್ ಟಿಬಿಯಲ್ ಕೂಡ ಫ್ರಾಕ್ಚರ್ ಇದೆ. ವಾಲ್ಯೂಮ್ ಮಾನಿಟರಿಂಗ್ ಅಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ದೂರ ಇದೆ, ಎಷ್ಟು ಗ್ಯಾಪ್ ಇದೆ, ನಾವು ಹೆಂಗೆ ಜೋಡಿಸ್ಬೇಕು, ಮಾರ್ಗದರ್ಶನ ಮಾಡ್ತಾ ಇದೀವಲ್ವ ನಾವು ಸರ್ಜನ್ಸಿಗೆ. ಹಿಂಗೆ ಮಾಡ್ರಿ ಸರಿ ಹೋಗುತ್ತೆ. ಸೊ ನಾವೆಲ್ಲ ಮಾರ್ಗದರ್ಶಕ ಸಿಗ್ತೇವೆ. ನೆಕ್ಸ್ಟ್ CT ಸ್ಕ್ಯಾನ್. ಅಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಟ್ರಾಸೌಂಡಿಗೆ ಬರೋಣ. ಎಲ್ಲರೂ ಅಲ್ಟ್ರಾಸೌಂಡ್ ನೋಡಿರ್ತೀರ, ಮಾಡಿಸಿರ್ತಿರ್ತೀರಲ್ವಾ? ನೀವು ಪ್ರೋಬ್ ಹಿಂಗಿಟ್ರೆ ಒಳಗಡೆ ಪ್ರಪಂಚ ಕಣ್ಣಿಗೆ ಕಂಡುಬಿಡುತ್ತೆ. ಇದು ಡೈನಮಿಕ್ ಸ್ಟಡಿ. ಇದು ಮಗು ಸ್ಕ್ಯಾನಿಂಗ್ ಎಲ್ಲ ನೋಡಿದ್ದೀರಾ? ಯಾವ ಥರ ಫೀಟಸ್ ಎಷ್ಟು ಚೆನ್ನಾಗಿ ಒಳಗಡೆ ಆಟ ಆಡ್ತಿರೋದೆಲ್ಲ ಕಾಣುತ್ತೆ. ಉಸಿರಾಡೋ ಅಟೆಂಪ್ಟ್ ಎಲ್ಲ ಕಾಣುತ್ತೆ, ಕೆಮ್ಮದ್ ಕಾಣುತ್ತೆ, ಆಕ್ಲಿಸೋದು ಕಾಣುತ್ತೆ. ಸಚ್ಚೆ ವಂಡರ್. ಸೊ ಅಲ್ಟ್ರಾಸೌಂಡಲ್ಲಿ ಈ ರೀತಿ ಗ್ರೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಅವೆರಡರ ಮಧ್ಯೆ ಗ್ರೇ ಇಮೇಜಸ್ ಆಫ್ ಗ್ರೇ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸರ್ ಎಮ್ ಎಕ್ಸ್ ಪ್ಲೇಸ್. ಹಾಂ, ಇಲ್ಲ ಸರ್, ಜಸ್ಟ್ ಒನ್ಸ್. ಎಸ್, ಇದು ರೈಟ್ ಇಲಿಯಾಕ್ ಫೋಸಾ ಪೇನ್. ಕಾಮನೆಸ್ಟ್ ಕಾಸ್ ಏನಂದ್ವಿ ಫಸ್ಟಿಗೆ? ಬಿಲಿಯರಿ ಅಪೆಂಡಿಕ್ಸ್. ಎಷ್ಟು ದಪ್ಪ ಇದೆ, ಊದ್ಕೊಂಡಿದೆ, ಅದ್ರ ಸುತ್ತಮುತ್ತ ಎಲ್ಲ ವೈಟ್ ಇದೆ. ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಕೇಸಿಗೆ ಹೋಗಿತ್ತು. ಪ್ರತಿ ಸತಿ ಮಾಡ್ಬೇಕಾದ್ರೆ ಮಾಡ್ತೀನಿ. ಮಾಡ್ತೀರಾ? ನೋಡಿ, ಅಪೆಂಡಿಕ್ಸ್ ಕೂತ್ಕೊಂಡಿದೆ, ವ್ಯಾಸ್ಕ್ಯುಲಾರಿಟಿ ಜಾಸ್ತಿ ಆಗಿದೆ, ಅಡ್ಜಸೆಂಟ್ ಇನ್ಫ್ಲಮೇಷನ್ ಇದೆ. ರೈಟ್ ಇಲಿಯಾಕ್ ಫೋಸಾ ನೋಡ್ತಾ ಇದ್ರೆ ಈ ಪಿಕ್ಚರ್ ಬಂದ್ರೆ ಒಂದೇ ಒಂದು ಡಯಾಗ್ನೋಸಿಸ್. ಏನದು? ಇದು ಸೆಕೆಂಡ್ ಕೇಸಿಗೆ ಬಂದ್ಬಿಟ್ಟಿವಿ ಆಲ್ರೆಡಿ. ಪಾಸ್ ಮಾಡ್ತಾರೆ. ಸೊ ಇಲ್ಲೇನಾಗಿದೆ? ಸ್ಮಾಲ್ ಬೌವೆಲ್ಸ್ ಎಲ್ಲ ಡೈಲೇಟ್ ಆಗಿದೆ. ಡೈಲೇಟ್ ಆದ್ರೆ ಏನು ಕಂಡೀಷನ್ ಅಂದೆ ನಾನು? ಎಕ್ಸ್ರೇನಲ್ಲಿ ಡೈಲೇಟ್ ಆದ್ರೆ ಏನಂದೆ ನಾನು? ಸ್ಮಾಲ್ ಬೌವೆಲ್ ಅಬ್ಸ್ಟ್ರಕ್ಷನ್. ಇದು ಸ್ಮಾಲ್ ಬೌವೆಲ್ ಅಬ್ಸ್ಟ್ರಕ್ಷನ್ ಈ ತರ ಕಾಣುತ್ತೆ. ಗೊತ್ತಾಗ್ತಿದೆ ಹೇಳ್ತಾ ಇರೋದು ನಿಮಗೆ? ಸ್ಮಾಲ್ ಬೌವೆಲ್ಸ್ ಎಲ್ಲ ಡೈಲೇಟ್ ಆಗ್ಬಿಟ್ಟು ಈ ತರ ಕಾಣುತ್ತೆ. ಬಿಡಿ, ಪ್ಲೇ ಮಾಡಿ. ಅದಕ್ಕೆ ನನ್ನ ಸಿಸ್ಟಮ್ ಯಾಕೆ ಆಗ್ತಿದೆ ಅಂದರೆ ಕೆಲವೊಂದು ಪ್ಲೇ ಆಗಲ್ಲ, ಸಪೋರ್ಟ್ ಆಗಲ್ಲ. ಫೈನ್. ಇದು ಗಾಲ್ ಬ್ಲಾಡರ್ ಇದೆ. ಗಾಲ್ ಬ್ಲಾಡರ್ ಊದ್ಕೊಂಡಿದೆ, ಇಲ್ಲಿ ಸ್ಟೋನ್ ಇದೆ, ಇಲ್ಲೆಲ್ಲ ಸ್ಟೋನ್ಸ್ ಇದ್ದಾವೆ. ಸೊ ಇದೆಲ್ಲ ಯಾವ ಕಂಡೀಷನ್ ಆಗುತ್ತೆ? ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದ್ರೆ ಏನಂತೀವಿ? ಸೋಡೆ ಲಿಥಿಯಾಸಿಸ್. ಇಲ್ಲಿ ಇನ್ಫ್ಲಮೇಷನ್ ಇದೆ. ವೆರಿ ಗುಡ್. ಏನಾಗುತ್ತೆ? ಇನ್ಫ್ಲಮೇಷನ್ ಇದ್ರೆ ಏನು ಮಾಡ್ತೀವಿ? ಅದನ್ನ ಕೋಲೆಸಿಸ್ಟೈಟಿಸ್ ಮಾಡ್ಬಿಡ್ತೀವಿ. ಕ್ಯಾಲ್ಕುಲಸ್ ಕೋಲೆಸಿಸ್ಟೈಟಿಸ್ ಕೇಸ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು ನೋಡಿ? ಎಲ್ಲ ಊದ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಲಿಸ್ಟ್ ಆಗಿದೆ. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಎಷ್ಟು ಬ್ಯೂಟಿಫುಲ್ ಆಗಿ ಅಲ್ಟ್ರಾಸೌಂಡ್ ತೋರಿಸುತ್ತೆ. ಇದು ಪ್ಯಾಂಕ್ರಿಯಾಸ್.
ದೊಡ್ಡ ಪ್ಯಾಂಕ್ರಿಯಾಸ್. ಸಣ್ಣ ಇಷ್ಟೇ ಎಷ್ಟು ಇರ್ಬೇಕಾಗಿರೋದು ಇಷ್ಟು ದೊಡ್ಡದಿದೆ. ಪ್ಯಾಂಕ್ರಿಯಾಸ್ ಯಾವಾಗ ಓದ್ಕೊಳ್ತೀರಿ? ಪ್ಯಾಂಕ್ರಿಯಾಟೈಟಿಸ್. ಇದು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಕೇಸ್. ಇದು ಲಿವರ್. ಇದು ಲಿವರ್ ಅಲ್ಲಿ ಏನ್ ಕಾಣ್ತಾ ಇದೆ? ಇಲ್ಲಿ ಒಂದು ಸಿಸ್ಟಿಕ್ ಲೀಜನ್ ಕಾಣಿಸ್ತಾ ಇದೆ. ಲಿವರ್ ಆಬ್ಸೆಸ್ ಯಾವ ತರ ಕಾಣುತ್ತೆ? ಈ ತರ ಕಾಣುತ್ತೆ. ಲಿವರ್ ಆಬ್ಸೆಸ್ ಪ್ಯಾಂಕ್ರಿಯಾಟೈಟಿಸ್ ಗೊತ್ತಾಗ್ತಿದೆಯಲ್ಲ? ಪ್ಯಾಂಕ್ರಿಯಾಟೈಟಿಸ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಪ್ಯಾಂಕ್ರಿಯಾಟೈಟಿಸ್ ಈ ರೀತಿ ಕಾಣುತ್ತೆ. ಕಾಣಿಸ್ತಾ ಇದೆ ಇಲ್ಲಿ ಲಿವರ್ ಅಲ್ಲಿ ರೌಂಡೆಡ್ ಶೇಪ್ ಒಳಗಡೆ. ಇಲ್ಲಿ ಬ್ಲಾಕ್ ಬಂದ್ರೆ ಫ್ಲೂಯಿಡ್. ಅಲ್ಟ್ರಾಸೌಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಅಲ್ಟ್ರಾಸೌಂಡ್ ಅಲ್ಲಿ ಬ್ಲಾಕ್ ಅಂದ್ರೆ ಏನು? ಫ್ಲೂಯಿಡ್. ಅದು ಎಕ್ಸ್ರೇದಲ್ಲಿ ಬ್ಲಾಕ್ ಅಂದ್ರೆ ಏನು? ಇಲ್ಲಿ ಬ್ಲಾಕ್ ಅಂದ್ರೆ ನೀರದು. ಆದ್ರೆ ಅಲ್ಲಿ ಫ್ಲೂಯಿಡ್ ಹೆಂಗ್ ಕಾಣುತ್ತೆ? ಎಕ್ಸ್ರೇಲಿ ವೈಟ್ ಕಾಣುತ್ತೆ. ಇಲ್ಲಿ ಉಲ್ಟಾ ನೋಡ್ರಿ ಅಲ್ವಾ? ಇದು ನೋಡಿ, ಇದು ಮಕ್ಕಳಲ್ಲಿ ಕಾಮನ್. ಇದು ಇಂಟರ್ಸೆಪ್ಷನ್ ಅಂತ ಕೇಳ್ತೀರಾ? ಕರಡ್ ಮೇಲೆ ಕರಡ್ ಕೂತಿದೆ ಅಂತಾರೆ, ಗೊತ್ತಾ? ದಿಸ್ ಇಸ್ ಟಾರ್ಗೆಟ್ ಸೈನ್. ಬಿಲ್ಲು ಮಾಡೋ ಎಲ್ಲ ಮಾಡ್ಬೇಕಾದ್ರೆ ಹಾಕಿರ್ತಾರಲ್ಲ, ಹಿಂಗ್ ರಿಂಗ್ 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 ಹಾಕಿರಲ್ವಾ? ಅದ್ರ ಹೆಸರೇ ಟಾರ್ಗೆಟ್ ಸೈನ್. ಯು ಆರ್ ರೈಟ್, ದಿಸ್ ಇಸ್ ಕಾಲ್ಡ್ ಆಸ್ ಟಾರ್ಗೆಟ್ ಸೈನ್. ನೀವು ಕ್ಲೀನಾಗಿ ನಿಧಾನಕ್ಕೆ ವಿಡಿಯೋ ನೋಡಿ ನೀವು ಗೊತ್ತಾಗುತ್ತೆ ಯಾವ ರೀತಿ ಟಾರ್ಗೆಟ್. ಕರಡ್ ಹೋಗಿರೋದು ಕೂಡ ಕಾಣುತ್ತೆ. ಇಲ್ಲಿ ಬಂದು ಹಿಂಗೆ ಓಡಾಡ್ತಾ ಇದೆ, ಅದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡೈನಮಿಕ್ ನೋಡಿ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ಸ್ ಎಲ್ಲ ಕಾಣ್ತಾ ಇದೆ. ದಟ್ ಇಸ್ ದ ಬ್ಯೂಟಿ ಆಫ್ ಅಲ್ಟ್ರಾಸೌಂಡ್. ಇಟ್ಸ್ ಎ ಡೈನಮಿಕ್ ಅಲ್ಟ್ರಾಸೌಂಡ್ ಮತ್ತೆ ಸ್ಕಿಲ್ ಓರಿಯೆಂಟೆಡ್. ಅದು ಗೊತ್ತಾಗ್ತಿದೆ ಹೇಳ್ತಾ ಇರೋದು. ಇದು ಕಿಡ್ನಿ. ಇಲ್ಲಿ ಬ್ರೈಟ್ ಕಂಡ್ರೆ ಏನು? ಸ್ಟೋನ್ ಕಾಣಿಸ್ತಾ ಇದೆಯಾ? ಸ್ಟೋನ್, ಕಿಡ್ನಿ ಸ್ಟೋನ್ ಕಾಣಿಸ್ತಾ ಇದೆಯಾ? ಎಲ್ಲದರಲ್ಲೂ ಒಂದೇ ತರ ಕಂಡಿದ್ರೆ ಈಸಿ ಆಗಿರೋದು. ಅನ್ಫಾರ್ಚುನೇಟ್ಲಿ ಹಂಗಿಲ್ಲ. ಎಕ್ಸ್ರೇದಲ್ಲೇ ಒಂಥರ, ಸಿಟಿ ಒಂಥರ, ಅಲ್ಟ್ರಾಸೌಂಡ್ ಅಲ್ಲೇ ಒಂಥರ, MRI ಒಂಥರ ಕಾಣಿಸ್ತಾ ಇದೆ. ಸ್ಟೋನು ಬ್ರೈಟ್ ವೈಟ್ ಮಿನಿಸ್ಕಸ್ ಶೇಪ್ ವಿತ್ ಶ್ಯಾಡೋ. ಸ್ಟೋನು ಅಲ್ಟ್ರಾಸೌಂಡು ಅದನ್ನ ಪಾಸ್ ಆಗಕ್ಕೆ ಬಿಡೋದಿಲ್ಲ. ಬೆಳಕು ನಮ್ಮ ಹಿಂದ್ಗಡೆಯಿಂದ ಬೀಳುತ್ತೆ, ನಮ್ಮಿಂದ ಪಾಸ್ ಆಗದೆ ಇದ್ದಾಗ ಏನಾಗುತ್ತೆ? ಶ್ಯಾಡೋ. ಇದನ್ನು ಪೋಸ್ಟಿಕ್ ಶ್ಯಾಡೋಯಿಂಗ್ ಅಂತೀವಿ. ಅದು ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸ್ಟೋನ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಸ್ಟೋನ್ ಹೆಂಗ್ ಕಾಣುತ್ತೆ? ಈ ತರ ವೈಟ್ ಕಾಣುತ್ತೆ. ಅದು ಸ್ಟೋನ್ ವಿಚಾರ, ಕಿಡ್ನಿ ಸ್ಟೋನ್. ಅದೇ ಕಿಡ್ನಿ ಸ್ಟೋನ್ ಕೆಳಗಡೆ ಬಂದ್ರೆ ಯುರೇಟರ್ ಇದ್ರೆ ಏನ್ ಮಾಡ್ತೀವಿ ನಾವು? ಅಂತ ಯುರೇಟ್ರಿಕ್ ಸ್ಟೋನ್ ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆ? ತುಂಬಾ ಪೇನ್ ಇರುತ್ತೆ ಇದು. ಯಾರಿಗಾರ ಆಗಿದೆ ಸ್ಟೋನ್ ಇಲ್ಲಿ? ಯಾರಿಲ್ಲ? ವೆರಿ ಗುಡ್. UVJ ಸ್ಟೋನ್. ಗೊತ್ತಾಗ್ತಿದೆ ಹೇಳ್ತಾ ಇರೋದು? ತುಂಬಾ ಪೇನ್ ಇರುತ್ತೆ. ಈ ತರ ನಾವು ಸ್ಟೋನ್ ನ ಪಿಕ್ ಮಾಡ್ತೀವಿ. ಇದು ಬ್ಲಾಡರ್ ಅಲ್ಲಿ ಮತ್ತೆ ವೈಟ್ ಇದೆ, ದೊಡ್ಡದಿದೆ. ಎಂತದಿದೆ? ಬ್ಲಾಡರ್ ಸ್ಟೋನ್. ವೆಸೈಕಲ್ ಕ್ಯಾನ್ಸರ್ಸ್ ಯಾವ ತರ ಕಾಣುತ್ತೆ ನಮಗೆ? ಶ್ಯಾಡೋ ಎಲ್ಲ ಕೊಟ್ಬಿಡುತ್ತೆ. ಇದು ಲಂಗ್ಸ್. ಇದು ಲಿವರ್ ಆದ್ರೆ ಮೇಲಿನ ಲಂಗ್ಸ್. ಇಲ್ಲಿ ಬ್ಲಾಕ್ ಕಂಡ್ರೆ ಏನಂದ್ರೆ ನಾನು ಸೊ ಲಂಗ್ಸ್ ಅಲ್ಲಿ ನೀರಿದ್ರೆ ಡಯಾಗ್ನೋಸಿಸ್ ಯೂರಲ್ ಎಫ್ಯೂಷನ್ ರೀ. ಯೂರಲ್ ಎಫ್ಯೂಷನ್ ಆ ತರ ಕಾಣುತ್ತೆ. ಓಕೆ, ಸಾರಿ ಫಾಸ್ಟ್ ಆಯ್ತು. ಬಿಡಿ. ಸೊ ಲಂಗ್ಸ್ ಅಲ್ಲಿ ನೀರು ನಮಗೆ ಅಲ್ಟ್ರಾಸೌಂಡ್ ಅಲ್ಲಿ ಬ್ಲಾಕ್ ಕಾಣುತ್ತೆ. ಕೊಲಾಪ್ಸ್ ಲಂಗ್ ಇದೇನಿದೆಯಲ್ಲ, ಕೊಲಾಪ್ಸ್ ಲಂಗ್ ಆ ತರ ಕಾಣುತ್ತೆ. ಸೊ ಮ್ಯಾಸಿವ್ ಪ್ಲೂರಲ್ ಎಫ್ಯೂಷನ್ ರೈಟ್ ಸೈಡ್. ಇದು ನೋಡಿ ಫೀಟಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಿಂಗೆ ಮಲ್ಕೊಂಡು ಆರಾಮ್ ರೆಸ್ಟ್ ತಗೊಂತಾ ಇದೆಯಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಅಲ್ಟ್ರಾಸೌಂಡ್. ಅದೇ ಫೀಟಸ್ ಇನ್ನೊಂದು ತಲೆ ಚಿಪ್ ಕಾಣ್ತಾ ಇಲ್ಲ ನೋಡ್ರಿ. ಇದು ಅಬ್ನಾರ್ಮಲ್. ನಾರ್ಮಲ್ ಅಂದ್ರೆ ಇದು ಅಬ್ನಾರ್ಮಲ್. ಸೊ ಏಕ್ರೇನಿಯಾ, ತಲೆ ಚಿಪ್ಪು ಡೆವಲಪ್ ಆಗಿರಲ್ಲ, ಅವೆಲ್ಲ ಮುಂದುವರಿಯೋದಿಲ್ಲ. ಗೊತ್ತಾಯ್ತು ಹೇಳ್ತಾ ಇರೋದು? ಅವೆಲ್ಲ ಮುಂದುವರಿಯೋದಿಲ್ಲ. ಹಾಗಾಗಿ ಇವೆಲ್ಲ ಮುಂಚೆನೆ ಕಂಡಿಡಿಯೋ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಏಕ್ರೇನಿಯಾ ಅದು ಅದು ಏನ್ ಮಾಡ್ತೀವಿ? ಇದೆ ಅಪ್ಪ, ಇದು ಮುಂದುವರಿಯೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಟರ್ಮಿನೇಷನ್ಗೆ ಸಜೆಸ್ಟ್ ಮಾಡ್ತೀವಿ. ಸೊ ಈಗ ಇನ್ನೊಂದು, ಹಾರ್ಟ್ ಅಲ್ಲಿ ಎಷ್ಟು ಚೇಂಬರ್ಸ್ ಇರಬೇಕು? 4 ಚೇಂಬರ್ಸ್ ಇಲ್ಲ ಇಲ್ಲಿ. ನೀವು ಕರೆಕ್ಟ್ ಆಗಿ ನೋಡಿದ್ರೆ, ಇದು ಫೀಟಸ್ ಹಾರ್ಟ್ ನೋಡಿದ್ರೆ ನಮಗೆ ಲೆಫ್ಟ್ ಸೈಡ್ ಇಂದ ಹಾರ್ಟ್ 2 ಚೇಂಬರ್ಸ್ ಕಾಣಿಸ್ತಾ ಇದೆ, ರೈಟ್ ಸೈಡ್ ಇಂದ ಕಾಣಿಸ್ತಾ ಇಲ್ಲ. ಎರಡು ರೈಟ್ ಸೈಡ್ ಇಂದ ಕಾಣ್ತಾ ಇಲ್ಲ ಎರಡು. ಸೊ ಹೈಪೋಪ್ಲಾಸ್ಟಿಕ್ ರೈಟ್ ಹಾರ್ಟ್ ಸಿಂಡ್ರೋಮ್. ಇವೆಲ್ಲ
ಹುಟ್ಟಿದ ತಕ್ಷಣ ಸಾಯ್ತಾರೆ. ಅಲ್ಲಿ ತನಕ ಕಾದು ಮಾಡೋದ್ಕಿಂತ ಏನು ಮಾಡ್ತೀವಿ ನಾವು ಮುಂಚೆನೇ ಹೇಳ್ತೀವಿ ಲೀಥಲ್ ಅನಾಮಲೀಸ್ ಅಂತೀವಲ್ಲ, ಲೀಥಲ್ ಅನಾಮಲೀಸ್ ಅಂತ ಹೇಳಿ ಇದು ಮಾಡ್ತೀವಿ. ಕಾಣಿಸ್ತಾ ಇದೆ? ಸೊ ಇದು ಹೈಪೋಪ್ಲಾಸ್ಟಿಕ್ ರೈಟ್ ಹಾರ್ಟ್ ಸಿಂಡ್ರೋಮ್ ಅಂತಾನೆ ಹೇಳ್ತೀವಿ. ಪಾಪುದ್ರಿ ಇದು ಸ್ಕ್ಯಾನಿಂಗು. ಇದು ಪ್ರೋಸ್ಟೇಟ್, ವಯಸ್ಸಾದವರಿಗೆಲ್ಲ ಪ್ರೋಸ್ಟೇಟ್ ದಪ್ಪ ಆಗುತ್ತೆ ಗೊತ್ತಾ, ಇಷ್ಟು ದೊಡ್ಡದಿದೆ ನೋಡಿ. ಸೊ ಮೀಡಿಯಂ ಲೋಬ್ಸ್ ಹೈಪೋಟ್ರೋಫಿ ಎಲ್ಲ ಕ್ಲಿಯರ್ ಆಗಿ ಡಿಪಿಕ್ಟ್ ಮಾಡಿದ್ದೀವಿ. ಸೊ ಬಿನೈನ್ ಪ್ರೋಸ್ಟೆಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ಬಿಟ್ಟು ಹೈಪೋಟ್ರೋಫಿ ಆರ್ ಎನ್ಲಾರ್ಜ್ಮೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಏನಿದೆ ಆಗಲೇ ತೋರಿಸಿದ್ರಲ್ಲ ಪ್ಯಾಂಕ್ರೆಟೈಟಿಸ್ ರೀ, ಪ್ಯಾಂಕ್ರೆಸ್ ನೋಡಿದ್ರೆ ಅಲ್ವಾ, ಲೊಕೇಶನ್ ಇಸ್ ಎವ್ರಿಥಿಂಗ್. ಮತ್ತೆ ವಾಪಸ್ ಪಿಪಿಟಿ ಹೋಗ್ರಿ, ಮತ್ತೆ ಫಸ್ಟ್ ಇಂದ ಬರ್ಬೇಕು. ಸ್ಲೈಡ್ಸ್ ಹೋಗಿ ನೋಡಿ. ಎಂಟ್ರಿ ಕೊಡು.